₹3,000 25 ವರ್ಷದ ಕಾಲ ಹೂಡಿಕೆ ಮಾಡಿದರೆ 57 ಲಕ್ಷ ರೂಪಾಯಿ ಸಿಗುತ್ತೆ. ಯಾರು ತುಂಬ ತಲೆ ಕೆಡಿಸ್ಕೊಂಡು ಪ್ರತಿ ದಿವಸ ಮೊಬೈಲ್ ಆ್ಯಪಲ್ಲೋ ಅಥವಾ ಇನ್ವೆಸ್ಟ್ಮೆಂಟ್ಸ್ನ ನೋಡ್ತಿದ್ರು ಅವ್ರು ಯಾರೂ ದುಡ್ಡು ಮಾಡಿಲ್ಲ. ಯಾರು ಏನನ್ನೂ ಯೋಚನೆ ಮಾಡದೆ ನಂಬಿಕೆ ಮೇಲೆ ಶಿಸ್ತಾಗಿ ಹೂಡಿಕೆ ಮಾಡ್ಕೊಂಡ್ರಲ್ಲ ಅವ್ರು ದುಡ್ಡು ಮಾಡಿದ್ರು ಅಂತ. ವಾರನ್ ಬಫೆಟ್ ಹೇಳ್ತಾರೆ, ನಿಮ್ಗೇನು ಅರ್ಥ ಆಗಲ್ಲ ಅದನ್ನು ಮಾಡಬೇಡಿ ಹಣಕಾಸಿನ ವಿಚಾರದಲ್ಲಿ ಅಂತೇಳಿ. ನಾನು ಹೇಗೆ ಮಾಡಿದೆ ಅಂತಂದರೆ, ಮೊದಲು ಒಂದು SIPಯಲ್ಲಿ ₹500 ಹಾಕಿದೆ. ನಿಮ್ಗೆ FD ಎಷ್ಟು ರಿಟರ್ನ್ ಸಿಗುತ್ತೆ? 6-7% FD ರಿಟರ್ನ್ ಸಿಕ್ಕಿದ್ರೆ ಭಾಳ ದೊಡ್ಡ ವಿಚಾರ. ಅದು 7% ಇನ್ಫ್ಲೇಷನ್ನೇ ಬಂದರೆ ಅಸಲಿಗೆ ನಿಮ್ಮ ದುಡ್ಡಲ್ಲಿ ಬೆಳೀತಾನೆ ಇಲ್ಲ ಅಂತ. ಇನ್ನು 1 ವರ್ಷದ ನಂತರ ಆ 1,93,000-94,000 ಬಂದು ನಿಲ್ಲುತ್ತೆ. ಎಲ್ಲರೂ ಖರೀದಿ ಮಾಡುವಾಗ ನೀನು ಸ್ವಲ್ಪ ಯೋಚನೆ ಮಾಡಿ ಖರೀದಿ ಮಾಡು, ಎಲ್ಲರೂ ಹೆದರ್ಕೊಂಡು ಓಡು ಹೋಗುವಾಗ ನೀನು ಖರೀದಿ ಮಾಡು ಅಂತ. ಪ್ರತಿ ವರ್ಷ ನನ್ನ ಹೂಡಿಕೆ ಮೊತ್ತವನ್ನು 10% ಹೆಚ್ಚಿಸ್ತೀನಿ ಅಂತ ಹೇಳಿದ್ರೆ ₹2,75,00,000 ಸಿಗುತ್ತೆ. ಈಗ ನಾಳೆ ದಿವಸ ಯಾವುದೋ ಒಂದು ದೊಡ್ಡ ಬ್ಯಾಂಕಲ್ಲಿ ನೀವು ₹1,00,00,000 ದುಡ್ಡಿಟ್ಟಿದ್ದೀರಿ. ಆ ಬ್ಯಾಂಕ್ ದಿವಾಳಿ ಆಯಿತು ಅಂದರೆ ವಾಪಸ್ ಸಿಗೋದು ₹5,00,000 ಮಾತ್ರ. ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟು ದುಡಿತಾರೆ. ಸ್ಯಾಲ್ರಿಡ್ ಪರ್ಸನ್ ಆದರೆ ಅದರ ತಿಂಗಳ ಕೊನೆಯಲ್ಲಿ ಸಂಬಳದ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈ ಸ್ಯಾಲ್ರಿಡ್ ಪರ್ಸನ್ಗಳಿಗೆ ಏನು ತಿಂಗಳ ಕೊನೆಯಲ್ಲಿ ಬರುವಂಥ ಸಂಬಳನ ಉಳಿಸಿ ಶ್ರೀಮಂತರಾಗೋದು ತುಂಬಾ ಕಷ್ಟ ಸಾಧ್ಯ. ಹೀಗಿರುವಾಗ ಈ ಒಂದು ದುಡಿದಂಥ ನಮಗಾಗಿ ದುಡಿಯೋಕ್ಕೆ ಶುರು ಮಾಡಿದ್ರೆ ಆಗ ಮಾತ್ರ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲು ಸಾಧ್ಯ ಆಗುತ್ತೆ. ಈ ವಿಚಾರವನ್ನು ಭಾಳ ಸರಳವಾಗಿ ಜನಸಾಮಾನ್ಯರಿಗೆ ಮುಟ್ಟಿಸಿರುವಂಥದ್ದು ತಮ್ಮ ಪುಸ್ತಕದ ಮೂಲಕ ಆಗಿರ್ಬೋದು, ವಿಚಾರಧಾರೆಯ ಮೂಲಕ ಆಗಿರ್ಬೋದು, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಳ್ಳೋಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು, ವೈಯಕ್ತಿಕ ಹಣಕಾಸು ವಿಷಯದ ತಜ್ಞರಾಗಿರುವಂತಹ ಶರತ್ MS ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನೀವು ಈ ಮಾರುಕಟ್ಟೆ ಏಳಿತನ ತುಂಬ ಹತ್ತಿರದಿಂದ ನೋಡಿದ್ದೀರಾ, ಸಾಕಷ್ಟು ಒಂದು ಎಕ್ಸ್ಪರ್ಟೈಸ್ ಈ ವಿಚಾರದಲ್ಲಿದ್ದೀರಾ. ಈಗ ಒಬ್ಬ ವ್ಯಕ್ತಿ ಏನು ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡೋದಾದರೆ ಫಸ್ಟ್ ಒಂದು ಹೂಡಿಕೆ ಎಷ್ಟು ರೂಪಾಯಿಂದ ಪ್ರಾರಂಭ ಮಾಡಬೇಕು? ಹಾಗೆಯೇ ಈ ಒಂದು ಫಸ್ಟ್ ಹೂಡಿಕೆ ಅಂದ ತಕ್ಷಣ ಭಯ ಇದ್ದೇ ಇರುತ್ತೆ. ಸೊ ಈ ಒಂದು ಭಯವನ್ನು ದೂರ ಮಾಡಿ ಮೊದಲ ಹೂಡಿಕೆಯನ್ನು ಎಷ್ಟು ರೂಪಾಯಿಂದ ಪ್ರಾರಂಭ ಮಾಡಬೇಕಾಗತ್ತೆ? ನೋಡಿ ಸಾಗರ್, ತುಂಬ ಜನ ಎಲ್ಲಿ ಸಮಸ್ಯೆಗೆ ಸಿಗ್ತಾರೆ ಅಂದರೆ, ಸಂಬಳ ಆಯಿತು, ತಡಿ ಈ ತಿಂಗಳು ಏನೋ ಖರ್ಚುಗಳಿದ್ದಾವೆ, ಸ್ವಲ್ಪ ಮುಂದೂಡೋಣ, ಈ ತಿಂಗಳು ಬೇಡ, ಮತ್ತು ಮುಂದಿನ ತಿಂಗಳು ಹೂಡಿಕೆ ಮಾಡೋಣ. ಈ ರೀತಿ ನಾವು ಮುಂದೂಡ್ತಾ ಹೋಗ್ತೀವಿ. ಅಷ್ಟೊತ್ತಿಗೆ 1 ವರ್ಷ ಮುಗ್ದೋಗಿರುತ್ತೆ. ಸೊ ಎಷ್ಟು ಹಣದಿಂದ ಶುರು ಮಾಡಬೇಕು ಅನ್ನೋದು ಅವರ ವೈಯಕ್ತಿಕ ವಿಚಾರ. ಆದರೆ ನಾನು ಹೇಗೆ ಶುರು ಮಾಡಿದೆ ಅನ್ನೋದನ್ನು ಹೇಳ್ತೀನಿ. ನಾನು ಮೂಲತಃ ಪತ್ರಕರ್ತ. ನಾನು ವೈಯಕ್ತಿಕ ಹಣಕಾಸಿನ ಬಗ್ಗೆ ವಿಶೇಷ ಆಸಕ್ತಿ ಇದ್ದ ಕಾರಣ ಆ ಕಡೆಗೆ ನಾನು ಒಲವು ಬಂತು. ನಾನು ಹೇಗೆ ಶುರು ಮಾಡಿದೆ? ಹೀಗೆ ಹೇಳೋರು, ಮ್ಯೂಚುವಲ್ ಫಂಡಲ್ಲಿ ಅಷ್ಟು ಹಾಕಿದರೆ ಲಕ್ಷ ಆಗುತ್ತಂತೆ, ಕೋಟಿ ಆಗುತ್ತಂತೆ ಅಂಥೇಳಿ. ನಾನು ಏನಂತ ಹೇಳಿದ್ರೆ, ನನಗೆ ಅದು ಅರ್ಥ ಆಗದೆ ಹೊರತು ನಾನು ಆ ಹೂಡಿಕೆಯನ್ನು ಮಾಡೋದಿಲ್ಲ ಅನ್ನೋದು ನನ್ನ ಸಿದ್ಧಾಂತ. ಅಂದರೆ ವಾರನ್ ಬಫೆಟ್ ಹೇಳ್ತಾರೆ, ನಿಮ್ಗೇನು ಅರ್ಥ ಆಗಲ್ಲ ಅದನ್ನು ಮಾಡಬೇಡಿ ಹಣಕಾಸಿನ ವಿಚಾರದಲ್ಲಿ ಅಂತೇಳಿ. ನಾನು ಹೇಗೆ ಮಾಡಿದೆ ಅಂತಂದರೆ, ಮೊದಲು ಒಂದು SIPಯಲ್ಲಿ ₹500 ಹಾಕಿದೆ. ₹500 ಹಾಕಿಬಿಟ್ಟು 1 ವಾರ ಅಬ್ಸರ್ವ್ ಮಾಡಿದೆ. ಯಾಕೆಂದರೆ ನನಗೂ ಹೀಗೆ ಕೇಳ್ತಿದ್ದು, ನಾನು ಮೂಲತಃ ಫಿನಾನ್ಸ್ನ ಬ್ಯಾಕ್ಗ್ರೌಂಡ್ನಿಂದ ಬಂದವನಲ್ಲ. ಆದರೆ ಫಿನಾನ್ಸ್ ಸಂಸ್ಥೆಯಲ್ಲಿ ಒಂದು 5 ವರ್ಷ ವರ್ಕ್ ಮಾಡಿದ ನಂತರ ಈ ಜ್ಞಾನ ನನಗೆ ಸಿಕ್ಕಿದ್ದು. ₹500 ಹಾಕಿದ ನಂತರ 1 ವಾರ ಅಬ್ಸರ್ವ್ ಮಾಡಿದೆ. ಒಂದು ದಿವಸ ಮೇಲೆ ಹೋಗ್ತಿತ್ತು, ₹500 ₹450 ಆಗ್ತಿತ್ತು, ಒಂದು ಸತಿ ₹500 ₹520 ಆಗ್ತಿತ್ತು. ಇದು ನನಗೆ ಕ್ಲಿಯರಾಗಿ ಅರ್ಥ ಆಯಿತು. ಓಕೆ, ಮಾರ್ಕೆಟ್ ಮೇಲೆ ಹೋದರೆ ಇದು ಮೇಲೆ ಹೋಗುತ್ತೆ, ಮಾರ್ಕೆಟ್ ಕೆಳಗೆ ಬಿದ್ದರೆ ಇದು ಕೆಳಗೆ ಹೋಗುತ್ತೆ. ಅಂದರೆ ನೋಷನಲ್ ಲಾಸ್. ₹500 ₹450 ಆಗಿದ್ದಾಗ ನಾನು ಹೊರಗೆ ತೆಗೆದ್ರೆ ಅದು ನನಗೆ ನಷ್ಟ. ₹500 ₹550 ಆಗಿದ್ದಾಗ ನಾನು ಹೊರಗೆ ತೆಗೆದ್ರೆ ಅದು ಲಾಭ. ಸೊ ಇಷ್ಟು ಬೇಸಿಕ್ಸ್. ನಾನು ಏನು ಹೇಳಕ್ಕೆ ಶುರು ಮಾಡ್ತೀನಿ, ಏನು ಹೇಳಕ್ಕೆ ಹೊರಟೆ ಅಂದರೆ, ಕೆಲ್ಸಕ್ಕೆ ಸೇರಿದ ತಕ್ಷಣ ಈಗ ಎಷ್ಟೋ ಜನರಿಗೆ 20,000 25,000 30,000ದಿಂದ ಒಂದು ಕೆರಿಯರ್ ಶುರು ಆಗುತ್ತೆ. ಕೆಲ್ಸಕ್ಕೆ ಸೇರಿದ ತಕ್ಷಣ ನಾನು ದಿನಕ್ಕೆ ₹100 ಹೂಡಿಕೆ ಮಾಡ್ತೀನಿ ಅಥವಾ ತಿಂಗಳ ಲೆಕ್ಕದಲ್ಲಿ ₹3,000 ಹೂಡಿಕೆ ಮಾಡ್ತೀನಿ ಅಂದರೂ ಕೂಡ, ನೋಡಿ ನಾನೊಂದು ಎಸ್ಟಿಮೇಷನ್ ಇಟ್ಕೊಂಡಿದ್ದೀನಿ. ₹3,000 25 ವರ್ಷದ ಕಾಲ ಹೂಡಿಕೆ ಮಾಡಿದರೆ ಮಾರ್ಕೆಟ್ ರಿಟರ್ನ್ಸು 12% ಸಿಕ್ಕರೆ ಒಟ್ಟು ₹9,12,500 ಹೂಡಿಕೆ ಆಗಿರುತ್ತೆ. ನಮಗೆ 12% ರಿಟರ್ನ್ ಸಿಕ್ತು ಅಂತ ಹೇಳಿದ್ರೆ ಅಸಲು ಮತ್ತೆ ನಮಗೆ ಸಿಕ್ಕಿರುವಂಥ ಗಳಿಕೆಯನ್ನು ಲೆಕ್ಕಾಚಾರ ಮಾಡಿದ್ರೆ ₹57 ಲಕ್ಷ ಸಿಗುತ್ತೆ. ನೀವು ಕೇಳ್ಬೋದು, 25 ವರ್ಷಕ್ಕೆ 57 ಲಕ್ಷಕ್ಕೆ ವ್ಯಾಲ್ಯೂ ಹೊರಟೋಗಿರುತ್ತಲ್ಲ ಅಂತ. ಖಂಡಿತವಾಗಿಯೂ ನೀವು ಹೇಳೋ ಮಾತು ನಿಜ, ಜನರು ಕೇಳೋ ಪ್ರಶ್ನೆ ಕೂಡ ನಿಜ. ಆದರೆ
ನಾವು 100 ರೂಪಾಯಿ ಹೂಡಿಕೆ ಮಾಡೋ ಲೆವೆಲಲ್ಲೇ ನಾವು ಇರೋದಿಲ್ಲ. ನಾವು 100 ರೂಪಾಯಿಂದ ಶುರು ಮಾಡಿದ್ದನ್ನು 1000 ರೂಪಾಯಿಗೆ ತೊಗೊಂಡು ಹೋಗ್ಬೋದು, 10,000 ರೂಪಾಯಿಗೆ ತೊಗೊಂಡು ಹೋಗ್ಬೋದು, 20,000 ರೂಪಾಯಿಗೆ ತೊಗೊಂಡು ಹೋಗ್ಬೋದು. ಅಂದರೆ ಇಲ್ಲಿ ನಾವು ಎಷ್ಟು ಮೊತ್ತದಿಂದ ಶುರು ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಬೇಗ ಶುರು ಮಾಡ್ತೀವಿ, ಎಷ್ಟು ಶಿಸ್ತುಬದ್ಧವಾಗಿ ಹೂಡಿಕೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸಾಗರ್. ಈ 100-200 ರೂಪಾಯಿ ರೀತಿಯಲ್ಲಿ ಹೂಡಿಕೆ ಮಾಡಿ ದೊಡ್ಡ ಮಟ್ಟಿನ ಸಂಪತ್ತನ್ನು ಸೃಷ್ಟಿ ಮಾಡ್ಬೋದಾ? ಮತ್ತು ಈ ಫಂಡ್ಗಳು ಈ ಮಾರ್ಕೆಟಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿದೆ. ಯಾವ ರೀತಿಯಾದಂಥ ಫಂಡ್ಗಳನ್ನ ಆಯ್ಕೆ ಮಾಡ್ಕೋಬೇಕು, ಹೇಗೆ ಅಂತ ಹೇಳಬೇಕು. ಈಗ ನೋಡಿ, ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಬರೀ 100 ರೂಪಾಯಿ ಹೂಡಿಕೆ ಮಾಡಿದರೂ ಕೂಡ 25 ವರ್ಷದಲ್ಲಿ 57 ಲಕ್ಷ ಮುಟ್ಬೋದು ಅಂತೇಳಿ 12% ರಿಟರ್ನ್ಸ್ ತಗೊಂಡ್ರೆ. ಈಗ ಮಾರ್ಕೆಟಲ್ಲಿ ನೀವು ಕೇಳ್ಬೋದು, ಸಾವಿರಾರು ಫಂಡ್ ಇವೆ, ಒಂದು 40 ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇವೆ, ಯಾವ ಫಂಡಲ್ಲಿ ನಾನು ಹೂಡಿಕೆ ಮಾಡಲಿ ಅಂತೇಳಿ. ಭಾಳ ಸಿಂಪಲ್ಲು, ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತ ಬರುತ್ತೆ. ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂದರೆ ಏನು? ಭಾರತದಲ್ಲಿ 2 ಸ್ಟಾಕ್ ಎಕ್ಸ್ಚೇಂಜ್ಗಳಿದ್ದಾವೆ. ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಇನ್ನೊಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು. ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜನ್ನು ರೆಪ್ಲಿಕೇಟ್ ಮಾಡಿಕೊಂಡು ಕೆಲವು ಮ್ಯೂಚುವಲ್ ಫಂಡ್ಗಳನ್ನು ಕ್ರಿಯೇಟ್ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಇಂಡೆಕ್ಸ್ ಫಂಡ್. ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂದರೆ ಏನು? ಭಾರತದ ಟಾಪ್ 50 ಕಂಪನಿಗಳಲ್ಲಿ ಹೂಡಿಕೆ ಮಾಡುವಂಥ ಫಂಡ್ ಅದು. ಈಗ ನೋಡಿ, ನಿಫ್ಟಿ 50 ಅಂದ್ರೆ ಏನು? ನಿಫ್ಟಿ 50 ಅನ್ನೋದು NSEಯ ಇಂಡೆಕ್ಸ್. ಅದು ಅಲ್ಲಿ 50 ಕಂಪನಿಗಳ ಒಂದು ಪಟ್ಟಿ ಇರುತ್ತೆ. ಈಗ ನಾವು ಉದಾಹರಣೆಗೆ ಹೇಳೋದಾದರೆ HDFC, ಇನ್ಫೋಸಿಸು, ಈ ರೀತಿ ಒಂದು 50 ಕಂಪನಿಗಳ ಪಟ್ಟಿ ಇರುತ್ತೆ. ಆ 50 ಕಂಪನಿಗಳನ್ನು ಸೇರಿ ಒಂದು ಇಂಡೆಕ್ಸ್ ಮಾಡಿರ್ತಾರೆ. ಅಂದರೆ ಈಗ ಸುಮ್ಮನೆ ನಾನು ನಿಮ್ಗೆ ಕೇಳಿದ್ರೆ, ಬೆಂಗಳೂರಲ್ಲಿ ಟ್ರಾಫಿಕ್ ಹೆಂಗಿದೆ ಸಾಗರ್ ಅಂತ ಕೇಳಿದ್ರೆ, ನಾನು ಬೆಂಗಳೂರನ್ನ ಸುತ್ತ ತಿರುಗಾಡ್ಕೊಂಡು ಪ್ರತಿ ರೋಡ್ಗೂ ಹೋಗಿ ನೋಡಬೇಕಾದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಬೆಂಗಳೂರಿನ ಪ್ರಮುಖ ರಸ್ತೆಗಳ ಒಂದು ಡೇಟಾವನ್ನು ತೊಗೊಂಡು, ಬೆಂಗಳೂರಲ್ಲಿ ಟ್ರಾಫಿಕ್ ಕಡಿಮೆ ಇದೆ ಅಥವಾ ಜಾಸ್ತಿ ಇದೆ ಅಂತ ಹೇಳ್ತೀನಿ. ಈ ಇಂಡೆಕ್ಸ್ ಅನ್ನೋದು, ಈ ನಿಫ್ಟಿ 50 ಅಥವಾ ಸೆನ್ಸೆಕ್ಸ್ ಇಂಡೆಕ್ಸ್ ಅನ್ನೋದು ಒಟ್ಟಾರೆ ಮಾರ್ಕೆಟ್ನ ಒಂದು ಅಂದಾಜನ್ನು ಕೊಡುತ್ತೆ. ಈಗ ನಿಫ್ಟಿ 50 ಇಂಡೆಕ್ಸಲ್ಲಿ ಟಾಪ್ 50 ಕಂಪನಿಗಳನ್ನು ಹೇಗೆ ವೇಟೇಜ್ ಕೊಡ್ತಾರೆ ಅಂದರೆ, ಪ್ರತಿ 6 ತಿಂಗಳಿಗೊಂದ್ಸರಿ ಆ ಕಂಪನಿಯ ಪರ್ಫಾರ್ಮೆನ್ಸ್ ಬೇಸಿಸ್ನಲ್ಲಿ ಆ ಕಂಪ್ನಿಯನ್ನು ಇಟ್ಕೋಬೇಕಾ, ಯಾವ ಹೊಸ ಕಂಪ್ನಿನ ತರಬೇಕು, ಯಾವ ಹೊಸ ಸೆಕ್ಟರ್ನ ತರಬೇಕು ಅನ್ನೋದನ್ನು ಫೈನಲೈಸ್ ಮಾಡ್ತಾರೆ. ಈ ರೀತಿ ಇಂಡೆಕ್ಸ್ಗಳನ್ನು ಯಥಾವತ್ತಾಗಿ ಕಾಪಿ ಮಾಡಿ ಅಥವಾ ರೆಪ್ಲಿಕೇಟ್ ಮಾಡಿ ಮಾಡುವಂಥ ಮ್ಯೂಚುವಲ್ ಫಂಡ್ಗಳಿಗೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತೇಳಿ ಕರೀತಾರೆ. ಈಗ ನಂಗೆ ಏನು ಗೊತ್ತಿಲ್ಲಪ್ಪ ಮ್ಯೂಚುವಲ್ ಫಂಡ್ ಬಗ್ಗೆ, ಲಾರ್ಜ್ ಕ್ಯಾಪ್ ಅಂತಾರೆ, ಮಿಡ್ ಕ್ಯಾಪ್ ಅಂತಾರೆ, ಸ್ಮಾಲ್ ಕ್ಯಾಪ್ ಅಂತಾರೆ, ಫ್ಲೆಕ್ಸಿ ಕ್ಯಾಪ್ ಅಂತಾರೆ ಅನ್ನೋ ಆಲೋಚನೆ ಇರೋರು ಮೊದಲನೇದಾಗಿ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಗಳಿಂದ ಶುರು ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಬಯಾಸ್ ಇರಲ್ಲ. ಇಂಡೆಕ್ಸನ್ನು ರೆಪ್ಲಿಕೇಟ್ ಮಾಡ್ತಾರೆ. ಈಗ ಆವಾಗಲೇ ನಾವು ಕೇಳಿದ್ವಿ, ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಸೆನ್ಸೆಕ್ಸ್ 23,000 ಪಾಯಿಂಟ್ಸಿಗೆ ಕುಸಿತಾ ಇತ್ತು. ಈಗ ಎಷ್ಟಿದೆ ಸೆನ್ಸೆಕ್ಸು? 80,000 ಪಾಯಿಂಟ್ಸ್ನ ಆಸುಪಾಸಿನಲ್ಲಿದೆ. ಕರೆಕ್ಟಾ? ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈಗ ನೋಡಿ, ನಾನು ಒಂದು ಇಂಡೆಕ್ಸ್ ಫಂಡಲ್ಲಿ ಹಾಕ್ಕೊಂಡು ಬಂದಿದ್ದೆ ಅಂತ ಹೇಳಿದ್ರೆ, ಕೋವಿಡ್ ಟೈಮ್ನಿಂದ ನಾನು ಏನು ಹೂಡಿಕೆ ಮಾಡ್ಕೊಂಡು ಬಂದಿದ್ದರೆ ನನಗೆ ಏನು ಮಾರ್ಕೆಟಲ್ಲಿ ಗ್ರೋತ್ ಆಗಿದೆಯಲ್ಲ, ಈಗ 23,000 ಅಂಶಗಳಿಂದ 80,000 ಅಂಶಗಳಿಗೆ ಸೆನ್ಸೆಕ್ಸ್ ಸೇರಿಕೆ ಆಗಿದೆಯಲ್ಲ, ಆ ಬೆಳವಣಿಗೆ ಏನಾಗುತ್ತೆ ಅಷ್ಟು ಬೆಳವಣಿಗೆ ನನ್ನ ಮ್ಯೂಚುವಲ್ ಫಂಡ್ಗೂ ಸಿಗುತ್ತೆ. ಅದನ್ನೇ ನಾವು ಭಾಳ ಸರಳವಾಗಿ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಇದನ್ನು ಆಕ್ಟಿವ್ಲಿ ಮ್ಯಾನೇಜ್ ಮ್ಯೂಚುವಲ್ ಫಂಡ್ ಅಲ್ಲ, ಇದನ್ನು ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಉದ್ದೇಶ ಇಷ್ಟೇ, ಇಲ್ಲಿ ಯಾರೂ ಕೂಡ ಒಬ್ಬ ಆಕ್ಟಿವ್ ಫಂಡ್ ಮ್ಯಾನೇಜರ್ ಇರಲ್ಲ. ಇದು ಅನುಸರಣೆ ಮಾಡಿ ಹೂಡಿಕೆ ಮಾಡುವಂಥದ್ದು. ಯಾಕೆ ಇಂಡೆಕ್ಸ್ ಫಂಡ್ ಅಂತ ನೀವು ಕೇಳ್ಬೋದು. ಯಾಕೆ ಇಂಡೆಕ್ಸ್ ಫಂಡ್ ಅಂತ ಹೇಳಿದ್ರೆ, ಇದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ, ಈಗ ಉದಾಹರಣೆಗೆ ಒಂದು ಮ್ಯೂಚುವಲ್ ಫಂಡ್ ಹೌಸ್ ನಡೆಸಬೇಕಾದ್ರೆ ಬೇರೆ ಬೇರೆ ಖರ್ಚುಗಳು ಬರ್ತವೆ. ಆ ಖರ್ಚನ್ನು ಯಾರ ಮೇಲೆ ಹಾಕ್ತಾರೆ ಅಂತ ಹೇಳಿದ್ರೆ ಹೂಡಿಕೆದಾರನ ಮೇಲೆ ಹಾಕ್ತಾರೆ. ಈ ಇಂಡೆಕ್ಸ್ ಫಂಡ್ನಲ್ಲಿ ಫಂಡ್ ಮ್ಯಾನೇಜರ್ನ ಖರ್ಚು ಜಾಸ್ತಿ ಬರೋಲ್ಲ. ಆ ಕಾರಣಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಆಕ್ಟಿವ್ಲಿ ಮ್ಯಾನೇಜ್ ಮ್ಯೂಚುವಲ್ ಫಂಡು ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪಲ್ಲಿ 1.25% ಎಕ್ಸ್ಪೆನ್ಸ್ ರೇಷಿಯೋ ಇದ್ದರೆ, ಇಲ್ಲಿ 0.5 ಇದ್ದರೆ ಅದೇ ಹೆಚ್ಚು. ಆ ಕಾರಣಕ್ಕೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅನ್ನೋದು ಒನ್ ಆಫ್ ದಿ ಒಳ್ಳೆ ಆಪ್ಷನು. ಇದರಲ್ಲಿ ಹೈ ರಿಸ್ಕ್ ತಗೋಬೇಕು ಅನ್ನೋರು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಫಂಡ್ನ ಫಾಲೋ ಮಾಡ್ಬೋದು. ಮಿಡ್ ರೇಂಜ್ ರಿಸ್ಕ್ ಬೇಕು ಅನ್ನೋರು ಇದು ಮಿಡ್ ಆ್ಯಂಡ್ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ನ ಫಾಲೋ ಮಾಡ್ಬೋದು. ನಂಗೆ ರಿಸ್ಕ್ ಕಡಿಮೆ ಇರಬೇಕು ಅನ್ನೋರು ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಬೇಸ್ಡ್ ಮ್ಯೂಚುವಲ್ ಫಂಡ್ಗಳನ್ನು ಕನ್ಸಿಡರ್ ಮಾಡ್ಬೋದು. ಸಾಗರ್, ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಉತ್ತಮವಾದ ಆಯ್ಕೆ ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ಈ SIPಯನ್ನು ಶುರು ಮಾಡೋರು ಯಾವ ಏಜ್ ಗ್ರೂಪಲ್ಲಿ ಶುರು ಮಾಡಬೇಕಾಗುತ್ತೆ? ಈಗ 20 ಏಜ್ ಅವರು ಅಥವಾ 40 ಕ್ರಾಸ್ ಆದವರು ಈ ಒಂದು SIPಯನ್ನು ಯಾವ ರೀತಿಯಾಗಿ ಮಾನದಂಡವಾಗಿ ಪರಿಗಣಿಸಬೇಕಾಗತ್ತೆ? ನಾವು ಒಂದು ಜನರಲ್ ತಂಬ್ ರೂಲ್ ತಗೊಳ್ಳೋದಾದರೆ,
ಕೆಲ್ಸಕ್ಕೆ ಸೇರಿದ ತಕ್ಷಣ ಹೂಡಿಕೆಯನ್ನು ಶುರು ಮಾಡೋದು ಬಹಳ ಉತ್ತಮವಾದ ಆಯ್ಕೆ. ಈಗ ಉದಾಹರಣೆಗೆ ನಾನು ಕೆಲ್ಸಕ್ಕೆ ಸೇರಿದ್ದೀನಪ್ಪ, ನಂಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ, ನಂಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಜ್ಞಾನನೇ ಇಲ್ಲ, ಇವಾಗಲೂ ತಡ ಆಗಿಲ್ಲ, ಶುರು ಮಾಡಿ. ಮತ್ತು ಆಗಲೇ ಮಾತಾಡ್ತಾ ಕೆಲವು ಎಕ್ಸ್ಪರ್ಟ್ಸ್ಗಳು ಹೇಳಿದರು, ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋದು ಇಲ್ಲ. ಈಗ ಉದಾಹರಣೆಗೆ ಯಾವುದೇ ಒಬ್ಬ ವ್ಯಕ್ತಿ 50,000 ರೂಪಾಯಿ ಅರ್ನ್ ಮಾಡ್ತಿರ್ತಾರೆ ತಿಂಗಳಿಗೆ. ಅವರಿಗೆ 50,000 ರೂಪಾಯಿ ಅನ್ನೋದು ತುಂಬ ದೊಡ್ಡ ಅಮೌಂಟು. ಮನೆಯಲ್ಲಿ ಅವರಿಗೆ ಎಲ್ಲವನ್ನ ನಿಭಾಯಿಸಲಿಕ್ಕೆ, ಖರ್ಚು ವೆಚ್ಚಗಳನ್ನು ನಿಭಾಯಿಸಲಿಕ್ಕೆ ಅವ್ರಿಗೆ ಈಗ ಮುಂದಿನ ವರ್ಷ ಫೀಸ್ ಕಟ್ಟೋಕ್ಕೂ ಅವ್ರು ಒಂದಿಷ್ಟು ದುಡ್ಡು ಇಟ್ಕೋಬೇಕಾಗತ್ತೆ. ಅವರ ಸಿನಾರಿಯೋ ಒಂದು ಕಡೆ ಇಟ್ಕೊಳ್ಳಿ. ಇನ್ನೊಂದು ಕಡೆ ಇನ್ನೊಬ್ಬ ವ್ಯಕ್ತಿ ಪ್ರತಿ ತಿಂಗಳು 50,000 ರೂಪಾಯಿ ಅರ್ನ್ ಮಾಡ್ತಿರ್ತಾರೆ. ಅವರಿಗೆ 50,000 ರೂಪಾಯಲ್ಲಿ ಮನೆ ಖರ್ಚಿಗೆ 1 ರೂಪಾಯಿಗೂ ಬೇಡ. ಸೊ ಆ ವ್ಯಕ್ತಿ ಮ್ಯೂಚುವಲ್ ಫಂಡಲ್ಲಿ, ಲಾರ್ಜ್ ಕ್ಯಾಪಲ್ಲಿ, ಮಿಡ್ ಕ್ಯಾಪಲ್ಲಿ, ಸ್ಮಾಲ್ ಕ್ಯಾಪಲ್ಲಿ ಹಾಕ್ಬೋದು. ಆದರೆ ಇನ್ನೊಬ್ಬ ವ್ಯಕ್ತಿ 50,000ನೂ ಇಂಪಾರ್ಟೆಂಟು, ಮುಂದಿನ ವರ್ಷ ಅದರಲ್ಲಿ ಉಳಿತಾಯ ಮಾಡಿ ಮಗು ಸ್ಕೂಲ್ ಫೀಸ್ ಕಟ್ಟಬೇಕು ಅಂದರೆ ಅವರ ರಿಸ್ಕ್ ರೇಷಿಯೋ ಬೇರೆ, ಇವರ ರಿಸ್ಕ್ ರೇಷಿಯೋ ಬೇರೆ. ಅದಕ್ಕೆ ನಾವು ಕರೆಯೋದು ಪರ್ಸ್ನಲ್ ಫಿನಾನ್ಸ್. ವ್ಯಕ್ತಿಗತ. ಇದು ವ್ಯಕ್ತಿಯ ಹಿನ್ನೆಲೆ, ಅವರ ಆರ್ಥಿಕ ಪರಿಸ್ಥಿತಿ, ಮತ್ತು ಅವರಿಗಿರುವಂಥ ತಿಳುವಳಿಕೆ, ಅವರ ರಿಸ್ಕ್ ಬೇರಿಂಗ್ ಕೆಪಾಸಿಟಿ, ಇದೆಲ್ಲವನ್ನ ಗಣನೆಗೆ ತೆಗೆದುಕೊಂಡು ನಾವು ಮಾಡಬೇಕಾಗತ್ತೆ. ಆದರೆ ಒಂದು ತಮ್ ರೂಲ್ ಹೇಳಬೇಕು ಅಂದರೆ, ವಯಸ್ಸು ಚಿಕ್ಕದಿದ್ದಾಗ ಹೆಚ್ಚು ರಿಸ್ಕ್ ಇರುವಂಥ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳನ್ನು ಹೆಚ್ಚು ನಾವು ಹೂಡಿಕೆ ಮಾಡ್ಬೋದು. ಸ್ವಲ್ಪ ರಿಟೈರ್ಮೆಂಟ್ ಏಜ್ಗೆ ಬಂದ್ವಿ, ನಾವು ತುಂಬ ರಿಸ್ಕ್ ತೊಗೊಳಕ್ಕಾಗಲ್ಲ. ಈಗ ಉದಾಹರಣೆಗೆ ಮಾರ್ಕೆಟ್ ತುಂಬ ವೊಲೈಟಲ್ ಇದೆ. ಈಗ ಇಂಥ ಸಂದರ್ಭದಲ್ಲಿ ನಾನು ಹಣವನ್ನು ವಿಡ್ರಾ ಮಾಡಬೇಕು ಅಂದರೆ ಸ್ಮಾಲ್ ಕ್ಯಾಪ್ ತುಂಬ ಬಿದ್ದೋದ್ರೆ ಚಾಲೆಂಜ್ ಆಗ್ಬೋದು ಅನ್ನೋರು ಈ ಲಾರ್ಜ್ ಕ್ಯಾಪು, ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್, ಆ ಥರದ ಆಪ್ಷನ್ಗಳನ್ನು ಕನ್ಸಿಡರ್ ಮಾಡ್ಬೋದು. ಸಾಗರ್, ನೀವು ರಿಸ್ಕ್ ರೇಷಿಯೋ ಮೇಲೆ ಆಧಾರದಲ್ಲಿ ಮಾಡಬೇಕು ಅಂತ ಹೇಳ್ತಿದ್ರೆ, ಈಗ ನಾವು ಸುರಕ್ಷಿತವಾದ ಹೂಡಿಕೆ ನೋಡಿದ್ರೆ RD FD ಅಂತ ತುಂಬ ಜನ ಹೇಳ್ತಾರೆ. ಆದರೆ ಈ ಒಂದು ಮ್ಯೂಚುವಲ್ ಫಂಡ್ SIP ರಿಸ್ಕ್ ಅನ್ನೋರು ಕೂಡ ಇದ್ದಾರೆ. ಆದರೆ ಲಾಂಗ್ ಟರ್ಮ್ ಉದ್ದೇಶದಲ್ಲಿ ಯಾವುದು ಹೆಚ್ಚು ಸೇಫು, ಹೆಚ್ಚಿನ ರಿಟರ್ನ್ ಯಾವ್ದು ಕೊಡ್ಬೋದು? ಈಗ ನೋಡಿ, ಒಂದು ಪೋರ್ಟ್ಫೋಲಿಯೋದೊಳಗೆ RD, FD, SIP ಅಂದರೆ ಮ್ಯೂಚುವಲ್ ಫಂಡ್, ಇದಿಷ್ಟರ ಕಾಂಬಿನೇಷನ್ ಇರಬೇಕು ಅಂತ ನಾನು ಹೇಳ್ತೀನಿ. ಈಗ ನೋಡಿ, ನಾವು ತುಂಬ ಜನ, ನೀವು ನಮ್ಮ ತಂದೆ ಕೇಳಿದ್ರೆ ಯಾಕೋ ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀಯಾ, ಅದು ರಿಸ್ಕು, FDಲಿಡು ಅಂತ ಹೇಳ್ತಾರೆ. ಸಹಜವಾಗಿಯೇ ಅವರಿಗೆ ಅದ್ರ ಬಗ್ಗೆ ಇರುವಂಥ ನಾಲೆಡ್ಜ್ ಕಡಿಮೆ ಇರ್ಬೋದು. ಆದರೆ ನಾವೇನು ತಿಳ್ಕೊಳ್ಳಲ್ಲ ಅಂತ ಹೇಳಿದ್ರೆ, ಈಗ ನಾನು FD ಮಾಡ್ತೀನಿ, 30% ಟ್ಯಾಕ್ಸ್ ಲ್ಯಾಬಲ್ಲಿ ನಾನು ಬರ್ತೀನಿ ಅಂತ ಇಟ್ಕೊಳ್ಳಿ. ನನ್ನ ಎಫೆಕ್ಟಿವ್ ಈಲ್ಡು 4.5% 5%. ಯಾಕೆಂದರೆ ನಾನು ಟ್ಯಾಕ್ಸು ಕಟ್ಟಬೇಕು ಬಂದಂಥ ಬಡ್ಡಿಯಲ್ಲಿ. 1ನೇ ಪಾಯಿಂಟು FDಯಲ್ಲಿರೋ ಸಮಸ್ಯೆಗಳನ್ನು ನಾನು ಹೇಳ್ತಿದ್ದೀನಿ. ಎರಡನೇದು, ವರ್ಷಕ್ಕೆ 7% ಇನ್ಫ್ಲೇಷನನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. 7% ಇನ್ಫ್ಲೇಷನ್ನು ನಿಮಗೆ FDಲಿ ಎಷ್ಟು ರಿಟರ್ನ್ ಸಿಗುತ್ತೆ? 6ರಿಂದ 7% FD ರಿಟರ್ನ್ ಸಿಕ್ಕಿದ್ರೆ ಭಾಳ ದೊಡ್ಡ ವಿಚಾರ ಅದು. 7% ಇನ್ಫ್ಲೇಷನ್ನೇ ಬಂದರೆ ಅಸಲಿಗೆ ನಿಮ್ಮ ದುಡ್ಡಲ್ಲಿ ಬೆಳೀತಾನೆ ಇಲ್ಲ ಅಂತ. ನೋಡಿ, 1 ಲಕ್ಷ ರೂಪಾಯಿ ಇವತ್ತಿದೆ ಅಂದರೆ ಸಾಗರ್ ನಮ್ಮ ಹತ್ರ, ಇನ್ನು 1 ವರ್ಷದ ನಂತರ ಆ 1 ಲಕ್ಷ 93,000ರಿಂದ 94,000 ರೂಪಾಯಿಗೆ ಬಂದು ನಿಲ್ಲುತ್ತೆ. 2 ವರ್ಷ ಆದ ನಂತರ ಇನ್ನು 7,000 ತೆಗಿರಿ, 86,000ಕ್ಕೆ ಬಂದು ನಿಲ್ಲುತ್ತೆ. ಇನ್ನು 3 ವರ್ಷ ಆದಮೇಲೆ ಇನ್ನು 7,000 ತೆಗಿರಿ. ಅಂದರೆ ನಾವು ನೋಡ್ತಿರ್ಬೋದು, ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಬೇರೆ ಬೇರೆ ರೇಟ್ಗಳು, LPG ರೇಟ್ ಜಾಸ್ತಿ ಆಯಿತು, ಹೋಟೆಲಲ್ಲಿ ಊಟ ರೇಟ್ ಜಾಸ್ತಿ ಆಯಿತು. ಅಂದರೆ ಓವರ್ ದಿ ಪೀರಿಯಡ್ ಆಫ್ ಟೈಮ್ ನಾವು ಹೂಡಿಕೆಯನ್ನು ಮಾಡದೇ ಇದ್ದರೆ, ಈ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ನಲ್ಲಿ ಹೂಡಿಕೆಯನ್ನು ಮಾಡದೇ ಇದ್ದರೆ ನಮ್ಮ ದುಡ್ಡು ಬೆಳೆಯಲ್ಲ, ದುಡ್ಡು ತುಕ್ಕು ಹಿಡಿತಾ ಇರುತ್ತೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ಹಣದುಬ್ಬರವನ್ನು, ಅಂದರೆ ಬೆಲೆ ಏರಿಕೆಯನ್ನು ಮೀರಿ ಗಳಿಸ್ಕೋಬೇಕು, ಬೆಲೆ ಏರಿಕೆಯನ್ನು ಮೀರಿ ನಿಲ್ಲಬೇಕು ಅಂತ ಹೇಳಿದ್ರೆ ಅದಕ್ಕಿರೋ ಒನ್ ಆಫ್ ದಿ ರೂಟ್ ಏನಪ್ಪ ಅಂತ ಹೇಳಿದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್. ಹಾಗಾಗಿ ಬರೀ ನಾನು RD ಮಾಡ್ಕೊಂಡಿರ್ತೀನಿ, ಬರೀ FD ಮಾಡ್ಕೊಂಡಿರ್ತೀನಿ ಅನ್ನೋ ಮೈಂಡ್ಸೆಟ್ಟಿಂದ ಹೊರಗೆ ಬಂದು ಕಾಂಬಿನೇಷನ್, ಹಂಗಂದ್ರೆ FD ಬೇಡವಾ? ಖಂಡಿತ ಬೇಕು. ಈಗ ನನಗೇನೋ ಅರ್ಜೆಂಟ್ ದುಡ್ಡು ಬೇಕು, ಇನ್ನು 2 ವರ್ಷ ಆದಮೇಲೆ ನಂಗೆ ದುಡ್ಡು ಬೇಕು, ಆ ಥರದಕ್ಕೆ FDಯನ್ನು ಬಳಸಿ. ಮತ್ತು ನಮಗೊಂದು ಕಲ್ಪನೆ ಇದೆ, FD ಇಟ್ಬಿಟ್ರೆ ಎಲ್ಲ ಇಟ್ಟಿರೋ ದುಡ್ಡೆಲ್ಲ ಸೇಫು ಅಂತ. ಆದರೆ ನಮ್ಮೆಲ್ಲರಿಗೂ ಬಹುತೇಕರಿಗೆ ಗೊತ್ತಿದೆ, ಗೊತ್ತಿಲ್ಲದವ್ರಿಗಾಗಿ ಮಾಹಿತಿ ಹೇಳ್ತಿದ್ದೀನಿ. ಈಗ ನಾಳೆ ದಿವಸ ಯಾವುದೋ ಒಂದು ದೊಡ್ಡ ಬ್ಯಾಂಕಲ್ಲಿ ನೀವು 1 ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದೀರಿ. ಆ ಬ್ಯಾಂಕ್ ದಿವಾಳಿ ಆಯಿತು ಅಂದರೆ ವಾಪಸ್ ಸಿಗೋದು 5 ಲಕ್ಷ ರೂಪಾಯಿ ಮಾತ್ರ. ಯಾಕೆಂದರೆ ಡೆಪಾಸಿಟ್ ಇನ್ಶೂರೆನ್ಸ್ ಸ್ಕೀಮ್ ಪ್ರಕಾರ 5 ಲಕ್ಷಕ್ಕೆ ಮಾತ್ರ ಸುರಕ್ಷತೆ ಇರುವಂಥದ್ದು. ಈಗ ನೋಡಿ, PMC ಬ್ಯಾಂಕ್ ಕ್ರೈಸಿಸ್ ನೋಡಿರ್ಬೋದು ನೀವು, ಎಸ್ ಬ್ಯಾಂಕ್ ಕ್ರೈಸಿಸ್ ನೋಡಿರ್ಬೋದು. ಇಲ್ಲೆಲ್ಲ ಆಗಿರೋದೇನಂದ್ರೆ ಬ್ಯಾಂಕ್ ಅಂದರೆ ತುಂಬ ಸೇಫು ಅಂತ ಅನ್ಕೋತೀವಿ. ಆದರೆ ಒಟ್ಟಾರೆ ಹಾಗಂತ ಎಲ್ಲ ಬ್ಯಾಂಕ್ಗಳು ದಿವಾಳಿ ಆಗ್ತಾವ ಅಂದರೆ ಅಂಥ ಪರಿಸ್ಥಿತಿ ಇಲ್ಲ. ಆದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಉದಾಹರಣೆಗೆ ನಾನು 10 ಲಕ್ಷ FD ಇಡ್ತೀನಿ ಅಂದರೆ 2 ಅಕೌಂಟಲ್ಲಿ ಇಟ್ಟರೆ, 2 ಡಿಫ್ರೆಂಟ್ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟರೆ ಅದಕ್ಕೆ ಹೆಚ್ಚು ಸುರಕ್ಷತೆ ಇರುತ್ತೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ತುಂಬ ಜನ
ಪೂರ್ವಾಪರ ನೋಡದೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ 12% 13% ರಿಟರ್ನ್ ಸಿಗುತ್ತೆ ಅಂತ ಹೇಳಿ ತಗೊಂಡೋಗಿ ಎಫ್ ಡಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಕೂಡ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನೋದಕ್ಕಿಂತ ಈ ಸಹಕಾರಿ ಬ್ಯಾಂಕ್ಗಳಲ್ಲಿ ಅಂದರೆ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಇರೋ ಸಹಕಾರಿ ಬ್ಯಾಂಕ್ಗಳು ಇದ್ದಾವೆ. ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲದೆ ಇರೋವಂಥವು, ಸ್ವಹಿತಾಸಕ್ತಿ ಇರುವಂಥ ಸಹಕಾರಿ ಬ್ಯಾಂಕ್ಗಳ ಸಂಖ್ಯೆನೂ ಭಾಳ ದೊಡ್ಡದಿದೆ. 2014 ಹಿಡ್ಕೊಂಡು ಇಲ್ಲಿ ತನಕ 2026 ತನಕ RBI 78 ಸಹಕಾರಿ ಬ್ಯಾಂಕ್ಗಳನ್ನು ಮುಚ್ಚಿದೆ ದೇಶದಲ್ಲಿ. ಮತ್ತು ಕರ್ನಾಟಕದ ಲೆಕ್ಕಾಚಾರಕ್ಕೆ ಬಂದರೆ 8 ಬ್ಯಾಂಕ್ಗಳನ್ನು ಮುಚ್ಚಿದೆ. ಸೊ ಹಾಗಾಗಿ ನಾವು ಎಲ್ಲವೂ ಅಂದರೆ ಏನೇ ರೆಗ್ಯುಲೇಷನ್ ಇದ್ದರೂ ಕೂಡ ನಮ್ಮ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ನಮಗೆ ಗೊತ್ತಿರಬೇಕು, ನಮ್ಮ ಪೋರ್ಟ್ಫೋಲಿಯೋದ ರೈಟ್ ಮಿಕ್ಸ್ ನಮಗೆ ಗೊತ್ತಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಾಗರ್. ನೀವು ಮಿಕ್ಸ್ಡ್ ಅಲೋಕೇಶನ್ ಅಂದರೆ ಪೋರ್ಟ್ಫೋಲಿಯೋ ಮಿಕ್ಸ್ಡ್ ಆಗಿರೋ ತುಂಬ ಉತ್ತಮ ಅಂತ ಹೇಳ್ತಿದ್ರೆ, ಹೂಡಿಕೆನೂ ಕೂಡ ಬೇಗ ಆರಂಭಿಸಬೇಕು ಅಂತಿದ್ರೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಮಿಡಲ್ ಈಸ್ಟ್ ಟೆನ್ಷನ್, ಮಾರ್ಕೆಟ್ ಕ್ರ್ಯಾಶ್ ಆಗ್ತಿದೆ, ತುಂಬ ರಿಟರ್ನ್ಸ್ ಎಲ್ಲ ಮೈನಸ್ ಆಗಿದೆ. ಇಂಥ ಸಂದರ್ಭದಲ್ಲೂ ಕೂಡ SIPನ ಪ್ರಾರಂಭಿಸ್ಬೋದಾ, ಹೇಗೆ ಅಂತ ನೋಡಿ. ವಾರನ್ ಬಫೆಟ್ನ ಪ್ರಿನ್ಸಿಪಲ್ಗಳನ್ನು ಇಂಥ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಅವರೊಂದು ಮಾತು ಹೇಳ್ತಾರೆ, ಎಲ್ಲರೂ ಖರೀದಿ ಮಾಡುವಾಗ ನೀನು ಸ್ವಲ್ಪ ಯೋಚನೆ ಮಾಡಿ ಖರೀದಿ ಮಾಡು, ಎಲ್ಲರೂ ಹೆದರ್ಕೊಂಡು ಓಡು ಹೋಗುವಾಗ ನೀನು ಖರೀದಿ ಮಾಡು ಅಂತ. ಅಂದರೆ ಎವ್ರಿ ಮಾರ್ಕೆಟ್ ಫಾಲ್ ಇಸ್ ಎನ್ ಆಪರ್ಚುನಿಟಿ ಟು ಗ್ರೋ. ಈಗ ಲೆಕ್ಕ ಹಾಕೊಳ್ಳಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ಸು 90s, ಆ ನಂತರ 2008 ಡಿಪ್ರೆಷನ್ನು, 2020 ನೀವು ತೆಗೆದುಕೊಂಡ್ರೆ ಕೋವಿಡ್ ಕ್ರೈಸಿಸ್ಸು. ಈ ಎಲ್ಲ ಸಂದರ್ಭದಲ್ಲೂ ಮಾರ್ಕೆಟ್ ಬಿದ್ದಿದೆ, ಈಗಲೂ ಬೀಳ್ತಿದೆ. ನೀವು ರಷ್ಯಾ ಯುಕ್ರೇನ್ ವಾರ ಆದಾಗಲೂ ಕೂಡ ಮಾರ್ಕೆಟ್ ಬಿದ್ದಿತ್ತು. ಆದರೆ ಎಷ್ಟು ಬಿದ್ದಿದೆಯೋ ಅಷ್ಟು ಬೌನ್ಸ್ ಬ್ಯಾಕ್ ಆಗುವಂಥ ಸಾಮರ್ಥ್ಯ ಮಾರ್ಕೆಟ್ಗಿದೆ. ಅಂದರೆ ಇಲ್ಲಿ ಒಂದು ಬೇಸಿಕ್ ಕಾನ್ಸೆಪ್ಟನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸಾಗರ್. ಈಗ ಮಾರ್ಕೆಟಲ್ಲಿ ದುಡ್ಡು ಹಾಕೋದು ಅಥವಾ ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕೋದು ಅಂದರೆ ಏನು? ಈಗ ಉದಾಹರಣೆಗೆ ನಾನು ಯಾವುದೋ ಒಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಮೇಲೆ ನಾನು ಹೂಡಿಕೆ ಮಾಡಿದೆ ಅಂತ ಇಟ್ಕೊಳ್ಳಿ. ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಮೇಲೆ ನಾನು ಹೂಡಿಕೆ ಮಾಡಿದಾಗ ನನ್ನ ದುಡ್ಡು ನಾನು ₹500 ಹಾಕ್ಬೋದು, ₹5,000 ಹಾಕ್ಬೋದು, ₹50,000 ಹಾಕ್ಬೋದು. 60ರಿಂದ 70 ಕಂಪನಿಗಳ ಮೇಲೆ ಹೂಡಿಕೆ ಆಗುತ್ತೆ. ಈಗ ನೋಡಿ, ದೇಶಕ್ಕೆ ಸಿಮೆಂಟ್ ಬೇಕು, ಕಟ್ಟಡ ಕಟ್ಟಬೇಕು, ಸಾರಿಗೆ ಬೇಕು, ಬ್ಯಾಂಕ್ಗಳು ಬೇಕು, ಹೀಗೆ ಆ ಎಲ್ಲ ಕಂಪನಿಗಳ ಒಟ್ಟು FMCG ಗೂಡ್ಸ್ಗಳು ಬೇಕು. ಆ ಎಲ್ಲ ಕಂಪನಿಗಳ ಒಟ್ಟು ಮಿಶ್ರಣವೇ ಒಂದು ಮಾರ್ಕೆಟ್. ಅಲ್ಲಿ ಖರೀದಿ ಪ್ರಕ್ರಿಯೆ, ಈಗ ಜನರು ಈಗ ಪೇಂಟ್ ಮಾಡಿಸ್ಬೇಕು ಮನೆಗೆ, ಅದೆಲ್ಲದರ ಒಂದು ಕಾಂಬಿನೇಷನ್ನು ಮಾರ್ಕೆಟ್ ಆಗಿರುತ್ತೆ. ಸೊ ಯಾವಾಗ ಮಾರ್ಕೆಟ್ ಏನು ನಡೆಯೋದೇ ಇಲ್ಲ ಅಂತ ಅನ್ಕೋತೀವಿ ಅಂದರೆ ಇನ್ನು ಜಗತ್ತಲ್ಲಿ ಯಾರು ಏನೂ ಖರೀದಿ ಮಾಡಲ್ಲ ಅಂದಾಗ ಅದು ಐಡಿಯಲ್ ಸಿಚುಯೇಷನ್ ಅಲ್ಲ, ಅದು ಆಗೋ ಸಾಧ್ಯತೆ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಎನಿ ಮಾರ್ಕೆಟ್ ವಿಚ್ ಫಾಲ್ಸ್ ಹ್ಯಾಸ್ ಟು ಬೌನ್ಸ್ ಬ್ಯಾಕ್. ಈ ಕ್ರ್ಯಾಶ್ ಆದ ಸಂದರ್ಭದಲ್ಲಿ ಈಗ ಕಾಮನ್ ಆಗಿ ಮಂತ್ಲಿ ಏನು ಹೂಡಿಕೆ ಮಾಡ್ತಿರ್ತಾರೆ ಅಷ್ಟೇ ಹೂಡಿಕೆ ಮಾಡಬೇಕಾ ಅಥವಾ ಇನ್ನೂ ಹೆಚ್ಚಿಸ್ತಾ ಹೋಗ್ಬೇಕಾ? ಲಾಂಗ್ ಟರ್ಮಲ್ಲಿ ಇದರ ರಿಟರ್ನ್ಸ್ ಹೇಗಿರ್ಬೋದು ಅಂತ. ಅದಕ್ಕಿಂತ ಮುಖ್ಯವಾಗಿ ಸಾಗರ್, ನಾನೊಂದು ಫಸ್ಟ್ ಇಂಪಾರ್ಟೆಂಟ್ ಹ್ಯಾಕನ್ನು ಹೇಳ್ತೀನಿ. ತುಂಬ ಜನ ಎಲ್ಲಿ ತಪ್ಪು ಮಾಡ್ತಾರೆ ಅಂದರೆ SIP ನಿಲ್ಲಿಸ್ಬೇಕಾ, SIP ಜಾಸ್ತಿ ಮಾಡಬೇಕಾ ಅನ್ನೋದು ಒಂದು ಭಾಗ. ಎಷ್ಟೋ ಜನ ಸ್ನೇಹಿತರು ನಾನು ನೋಡಿದ್ದೀನಿ, SIPಲಿ ಹಾಕಿರೋ ದುಡ್ಡನ್ನು ತಗೋತಾರೆ. ಈಗ ಉದಾಹರಣೆಗೆ ಒಂದು ₹50,000 ಇನ್ವೆಸ್ಟ್ ಆಗಿರುತ್ತೆ, ಮಾರ್ಕೆಟ್ ಬಿದ್ದೋಯ್ತು, ಅದು 35,000ಕ್ಕೆ ಬಂದಿರುತ್ತೆ. ಅವರು ಭಯ ಬಿದ್ದು 20,000ಕ್ಕೆ ಬಂದುಬಿಡ್ಬೋದು, 15,000ಕ್ಕೆ ಬಂದುಬಿಡ್ಬೋದು ಅಂತ ತೆಗಿತಾರೆ. ಅದು ಬಹಳ ದೊಡ್ಡ ತಪ್ಪು. ಯಾಕೆಂದರೆ ಮಾರ್ಕೆಟಲ್ಲಿ ಈಗ ಏನು ಬಿದ್ದಿರುತ್ತಲ್ಲ ಕುಸಿತ, ಅದು ನೋಷನಲ್ ಲಾಸ್. ಈಗ ಉದಾಹರಣೆಗೆ ಕೋವಿಡಲ್ಲಿ ಯಾವುದೋ ಒಬ್ಬ ವ್ಯಕ್ತಿ, ಕೋವಿಡ್ ಸಂದರ್ಭಕ್ಕಿಂತ ಮುಂಚೆ ಜನವರಿಯಲ್ಲಿ 2020 ಜನವರಿಯಲ್ಲಿ ಯಾರೋ ₹20,000 ಹೂಡಿಕೆ ಮಾಡಿದ್ರು ಮ್ಯೂಚುವಲ್ ಫಂಡಲ್ಲಿ ಅಂತ ಇಟ್ಕೊಳ್ಳಿ. ಮಾರ್ಚ್ ವೇಳೆಗೆ ಕೋವಿಡ್ ಬಂತು. ಆ ₹20,000 5,000 6,000ಕ್ಕೆ ಬಂದಿರುತ್ತೆ. ಆ ಟೈಮಲ್ಲಿ ಆ ವ್ಯಕ್ತಿ ಏನಾದ್ರು ಗಾಬರಿಯಿಂದ ತಗೊಂಡ್ರೆ ಅನಗತ್ಯವಾಗಿ 20,000 ಲಾಸು. ಅದೇ ವ್ಯಕ್ತಿ ಇಲ್ಲ ಮಾರ್ಕೆಟ್ ವಾಪಸ್ ಬರುತ್ತೆ, ಇದೊಂದು ಟೆಂಪ್ರರಿ ಸಿಚುಯೇಷನ್ ಅಂತ ಯಾರು ಯೋಚನೆ ಮಾಡಿರ್ತಾನೆ, ಆ ವ್ಯಕ್ತಿ 20,000ಕ್ಕೆ ಅಟ್ಲೀಸ್ಟ್ 40,000 45,000 ಗಳಿಕೆಯನ್ನು ಪಡ್ಕೊಂಡಿರ್ತಾನೆ. ವಿಷಯ ಇಷ್ಟೇ, ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಆದಾಗ ದಯವಿಟ್ಟು ದುಡ್ಡನ್ನು ತೆಗಿಬೇಡಿ. ಒಳ್ಳೆ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ಅದಕ್ಕೆ ಕಾಯಿರಿ. ಟೈಮ್ ಇನ್ ದಿ ಮಾರ್ಕೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟು, ಒಂದನೇದು. ಎರಡನೇದು, ನೀವು SIPಯನ್ನು ನಿಲ್ಲಿಸಬೇಡಿ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, 1 kg ಟೊಮೆಟೊ ₹100 ಇದ್ದಾಗ ನಾವು 1 kg ಸಿಗುತ್ತೆ. ಇನ್ನು ಅದೇ ₹10 ಇದ್ದಾಗ 10 kg ಸಿಗುತ್ತೆ. ಇದು ಲೆಕ್ಕಾಚಾರ ಇಷ್ಟೇ. ಮಾರ್ಕೆಟ್ ಕುಸಿತ ಆದಾಗ ನಿಮಗೆ ಹೆಚ್ಚಿನ ಮ್ಯೂಚುವಲ್ ಫಂಡ್ ಯೂನಿಟ್ಗಳು ಸಿಗ್ತವೆ. ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆದಾಗ ಅದರ ಅಡ್ವಾಂಟೇಜ್ ನಿಮಗೆ ಸಿಗುತ್ತೆ. ಮತ್ತು ಮಾರ್ಕೆಟ್ ಕುಸಿತ ಆದ ಸಂದರ್ಭದಲ್ಲಿ ಏನನ್ನು ನೋಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ನಿಮಗೆ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯನಾ ಅಂತಾದರೆ
ತಿಳ್ಕೊಂಡು ಅರ್ಥಕೊಂಡು ಮಾಡಿ. ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನ್ ಅಂತಿದೆ. ಅಂದರೆ ನಿಮ್ಮ ಹತ್ರ ಒಂದು 5 ಲಕ್ಷ ಇದೆ ಅಂತ ಹೇಳಿದ್ರೆ ಅದನ್ನು ಹಂತವಾಗಿ ಟ್ರಾನ್ಸ್ಫರ್ ಮಾಡುವಂಥ ಪ್ರಕ್ರಿಯೆ ಕೂಡ ಮ್ಯೂಚುವಲ್ ಫಂಡ್ಗಳಲ್ಲಿ ಇದೆ, ಮಾರ್ಕೆಟ್ ಸಿಚುಯೇಷನನ್ನು ನೋಡಿಕೊಂಡು. ಹಾಗಾಗಿ ಮಾರ್ಕೆಟ್ ಕುಸಿದಾಗ ಆತಂಕ ಪಟ್ಟುಕೊಂಡು ಏನೋ ಆಗಿಬಿಡುತ್ತೆ ಅಂತ ಅಂದವ್ರು ಯಾರೂ ಕೂಡ ಮಾರ್ಕೆಟ್ನಲ್ಲಿ ಭಾಳ ದಿವಸ ಕಾಲ ನಿಂತಿಲ್ಲ. ಇದು ಏನಂದರೆ ಸಿಂಪಲ್ಲು. ನಾನು ತುಂಬ ಆತ್ಮೀಯರ ಜೊತೆ ಮಾತಾಡುವಾಗ ಫಿನಾನ್ಸ್ ಇಂಡಸ್ಟ್ರಿನಲ್ಲಿ ಅವ್ರು ಹೇಳ್ತಿರ್ತಾರೆ, ಯಾರು ತುಂಬ ತಲೆ ಕೆಡಿಸ್ಕೊಂಡು ಪ್ರತಿ ದಿವಸ ಮೊಬೈಲ್ ಆ್ಯಪಲ್ಲೋ ಅಥವಾ ಇನ್ವೆಸ್ಟ್ಮೆಂಟ್ಸ್ನ ನೋಡ್ತಿದ್ರು ಅವ್ರು ಯಾರೂ ದುಡ್ಡು ಮಾಡಿಲ್ಲ. ಯಾರು ಏನನ್ನೂ ಯೋಚನೆ ಮಾಡದೆ ನಂಬಿಕೆ ಮೇಲೆ ಶಿಸ್ತಾಗಿ ಹೂಡಿಕೆ ಮಾಡ್ಕೊಂಡ್ರಲ್ಲ ಅವ್ರು ದುಡ್ಡು ಮಾಡಿದ್ರು ಅಂತ. ವಿಷಯ ಇಷ್ಟೇ, ನಮಗೆ ಶಿಸ್ತು ತುಂಬ ಮುಖ್ಯ ಆಗುತ್ತೆ ಇನ್ವೆಸ್ಟ್ಮೆಂಟ್ಸಲ್ಲಿ ವರ್ಸಸ್ ತುಂಬ ಗದ್ದಲ, ನಾಯ್ಸು ಇದೆಲ್ಲದಕ್ಕಿಂತ. ಮಾರ್ಕೆಟ್ ಕ್ರಾಶ್ ಟೈಮಲ್ಲಿ ಹೂಡಿಕೆಯನ್ನು ಮುಂದುವರಿಸಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಅದೇ ಈ ಒಂದು ಸಂದರ್ಭದಲ್ಲಿ ಹೊಸ ಹೂಡಿಕೆದಾರ ಮಾಡೋದಾದರೆ, ಹೊಸ ಹೂಡಿಕೆ ಮಾಡಿದ್ರೆ ಅವನು ಯಾವುದ ಹಿಂದಿನ ರಿಟರ್ನ್ಸನ್ನು ನೋಡಬೇಕಾ ಅಥವಾ ಫಂಡ್ ಮ್ಯಾನೇಜರ್ನ ನೋಡಬೇಕಾ, ಯಾವುದನ್ನು ಮುಖ್ಯವಾಗಿ ನೋಡಿ ಹೂಡಿಕೆಯನ್ನು ಮಾಡಬೇಕು, ಫಂಡನ್ನು ಯಾವ ರೀತಿ ಆಯ್ಕೆ ಮಾಡಿಕೊಡ್ಬೇಕು? ಈಗ ನಾನು ಆಗಲೇ ಹೇಳಿದೆ, ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತ ಬಂದರೆ ಅದರಲ್ಲಿ ಫಂಡ್ ಮ್ಯಾನೇಜರ್ ಲೆಕ್ಕಾಚಾರ ಇರಲ್ಲ. ಇಲ್ಲ, ನಾನು ಆ್ಯಕ್ಟಿವ್ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಬೇಕು. ಉದಾಹರಣೆಗೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಮಲ್ಟಿ ಕ್ಯಾಪ್ ಫಂಡ್ಗಳ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ಯಾವ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅದು, ಆ ಕಂಪನಿಯ ಸೈಜ್ ಎಷ್ಟಿದೆ, ಆ ನಿರ್ದಿಷ್ಟ ಮ್ಯೂಚುವಲ್ ಫಂಡ್ನಲ್ಲಿ ಎಷ್ಟು ದೊಡ್ಡ ಮೊತ್ತ ಹೂಡಿಕೆ ಆಗಿದೆ. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. 3,000 ಕೋಟಿ, 4,000 ಕೋಟಿ ಈ ರೀತಿ ಒಂದು ಸೈಜ್ ಇರುತ್ತೆ. ಎರಡನೇದು ಎಕ್ಸ್ಪೆನ್ಸ್ ರೇಷಿಯೋ. ಆ ನಿರ್ದಿಷ್ಟ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಲಿಕ್ಕೆ ಎಷ್ಟು ವೆಚ್ಚವನ್ನು ನಮ್ಮ ಹೂಡಿಕೆಯಿಂದ ಆ ಮ್ಯೂಚುವಲ್ ಫಂಡ್ ಕಂಪನಿ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು. ಮೂರನೇದು ಎಕ್ಸಿಟ್ ಲೋಡು. ನಾನು ಮ್ಯೂಚುವಲ್ ಫಂಡಿಂದ ಯಾವುದೋ ಅನಿವಾರ್ಯ ಕಾರಣಕ್ಕೆ ಹೊರಗೆ ಬರಬೇಕು. ಹಂಗೆ ಹೊರಗೆ ಬರಬೇಕು ಅಂದಾಗ ಆ ಕಂಪನಿ ಎಷ್ಟು ದಂಡವನ್ನು ಹಾಕುತ್ತೆ ಅನ್ನುವಂಥದ್ದು. ನಾಲ್ಕನೇದು ಏನಪ್ಪ ಅಂತ ಹೇಳಿದ್ರೆ ಆ ಕಂಪನಿಯ ವಿಶ್ವಾಸಾರ್ಹತೆ. ನಾನು ಆಗಲೇ ಹೇಳಿದೆ ಎಷ್ಟು ವಿಶ್ವಾಸಾರ್ಹ ಕಂಪನಿ ಅಂತ. ಮತ್ತು ಬೇರೆ ಬೇರೆ ಶಾರ್ಪಿ ರೇಷಿಯೋ ಅಂತಿರುತ್ತೆ, ಆಲ್ಫಾ ಅಂತಿರುತ್ತೆ. ಇವೆಲ್ಲ ತುಬುರ ಟೆಕ್ನಿಕಲ್ ಆಗುತ್ತೆ. ಆದರೆ ಬೇಸಿಕಲಿ ನೋಡಬೇಕಾಗಿರೋದು ಎಕ್ಸ್ಪೆನ್ಸ್ ರೇಷಿಯೋ, ಕಂಪನಿಯ ವಿಶ್ವಾಸಾರ್ಹತೆ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟು. ಈ ಪ್ಯಾರಾಮೀಟರ್ಸ್ನ ನೋಡಿದರೆ ಮತ್ತೆ ಲಾಸ್ಟ್ ಇಯರ್ ರಿಟರ್ನ್ಸ್ ನೋಡಬಾರ್ದು. ಅಟ್ಲೀಸ್ಟ್ 5 to 10 ಇಯರ್ಸ್ನ ಕನ್ಸಿಸ್ಟೆನ್ಸಿಯನ್ನು ನೋಡಬೇಕಾಗತ್ತೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ನಂಬರ್ 1 ಪೊಸಿಷನಲ್ಲಿ ಇದ್ದ ಮ್ಯೂಚುವಲ್ ಫಂಡು ಈ ವರ್ಷ ನಂಬರ್ 1 ಇರಲ್ಲ. ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಚಾಲೆಂಜಿಂಗ್ ಇದೆ. ಮತ್ತು 60 to 70% ಆಫ್ ಆಕ್ಟಿವ್ ಮ್ಯೂಚುವಲ್ ಫಂಡ್ಸು ಇಂಡೆಕ್ಸ್ ಬೆಂಚ್ ಮಾರ್ಕ್ಗಿಂತ ಕೆಳಗಡೆ ರಿಟರ್ನ್ಸ್ ಕೊಟ್ಟಿರುವಂಥದ್ದು ಕೂಡ ಇದೆ. ಅಂದರೆ 100 ಮ್ಯೂಚುವಲ್ ಫಂಡ್ ಇವೆ ಅಂತ ಹೇಳಿದ್ರೆ ಅದರಲ್ಲಿ 50 ಮ್ಯೂಚುವಲ್ ಫಂಡ್ಗಳು, ಆಕ್ಟಿವ್ ಮ್ಯೂಚುವಲ್ ಫಂಡ್ಗಳು ಈ ಇಂಡೆಕ್ಸನ್ನು ಬೀಟ್ ಕೂಡ ಮಾಡಿಲ್ಲ. ಅಂದರೆ ನಿಫ್ಟಿ 50 ಅಥವಾ ಸೆನ್ಸೆಕ್ಸ್ ಇಂಡೆಕ್ಸ್ ಏನಿದೆ ಅದಕ್ಕಿಂತ ಹೆಚ್ಚು ಗಳಿಕೆ ಕೊಡೋದ್ರಲ್ಲೂ ಕೂಡ ಅವು ವಿಫಲ ಆಗಿವೆ ಅಂಥೇಳಿ. ಹಾಗಂತ ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಆ್ಯಕ್ಟಿವ್ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಎಚ್ಚರಿಕೆಯಿಂದ ವಿವೇಚನೆ ಬಳಸಿ. ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಈ ಫಿನಾನ್ಷಿಯಲ್ ಅಡ್ವೈಸರ್ಸ್ನ ಸಲಹೆಯನ್ನು, ಸೆಬಿ ನೋಂದಾಯಿತ ಹಣಕಾಸು ಸಲಹೆಗಾರರ ನೆರವನ್ನು ಪಡ್ಕೊಂಡು ಆಯ್ಕೆ ಮಾಡಿ. ಬ್ಲೈಂಡಾಗಿ ಈ ಫಂಡ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಒಂದು 100 ಫಂಡ್ ಇಟ್ಕೋಬೇಡಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅದಕ್ಕೆ ಗಡಿ ಇಲ್ಲ. ವರ್ಲ್ಡ್ ಮಾರ್ಕೆಟ್ ಇದೆ. ಈಗ ಫಂಡ್ ಆಫ್ ಫಂಡ್ಸ್ಗಳಲ್ಲಿ ಹೂಡಿಕೆ ಮಾಡ್ಬೋದು, ETF ಹೂಡಿಕೆ ಮಾಡ್ಬೋದು, US ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ಬೋದು. ಅಂದರೆ ನಾವು ಅನ್ಕೋಬೋದು, ಏನಪ್ಪ ನಾನು ನಾನು ದೇಶಭಕ್ತಿ, ನಾನು ಇಲ್ಲೇ. ಅಂದರೆ ನಾವೊಂದು ಹೂಡಿಕೆಯನ್ನು ಮಾಡುವಾಗ ನಾವು ಒಂದು ಬ್ಯಾಲೆನ್ಸನ್ನು ತರಬೇಕು. ಒಂದು ಮಾರ್ಕೆಟ್ ಬೀಳುತ್ತೆ, ಒಂದು ಮಾರ್ಕೆಟ್ ಹೇಳುತ್ತೆ. ಸೊ ಆ ಬ್ಯಾಲೆನ್ಸನ್ನು ತರಬೇಕು ಅಂತ ಹೇಳಿದ್ರೆ ಗಡಿ ಆಚೆಗೆ ಹೂಡಿಕೆ ಮಾಡೋದನ್ನು ಕೂಡ ಕಲ್ತ್ಕೋಬೇಕು. ಆದರೆ ಗೊತ್ತಿಲ್ಲದೆ ಅದನ್ನು ಮಾಡಬಾರ್ದು ಅನ್ನೋದು ಕೂಡ ನನ್ನ ಕಡೆಯಿಂದ ನಾನು ಹೇಳುವಂಥ ಎಚ್ಚರಿಕೆ ಸಾಗರ್. ಹೂಡಿಕೆಯಲ್ಲಿ ಶಿಸ್ತು ಭಾಳ ಮುಖ್ಯವಾಗುತ್ತೆ. ನೀವು ಹೇಳಿದ್ರಿ, ಈಗ ನಮ್ಮ ಆದಾಯ ವಾರ್ಷಿಕವಾಗಿ ಹೆಚ್ಚಾಗ್ತಾ ಹೋದಂತೆ ಈ ಸ್ಟೆಪ್ ಅಪ್ SIP ಕೂಡ ಭಾಳ ಇಂಪಾರ್ಟೆಂಟ್ ರೋಲನ್ನು ನೋಡ್ಬೋದು. ಅದು ನೆಕ್ಸ್ಟ್ 20-25 ಇಯರ್ಸಿಗೆ, ಅಂದರೆ ಈಗ ಸ್ಟೆಪ್ ಅಪ್ SIP ಮಾಡ್ಕೊಳ್ತಾ ಹೋದರೆ ಯಾವ ರೀತಿ ಅಂತ ದೊಡ್ಡ ರಿಟರ್ನ್ನ ನಾವು ನೋಡ್ಬೋದು ಅಂತ ಮ್ಯೂಚುವಲ್ ಫಂಡಲ್ಲಿ. ಈಗ ನೋಡಿ, ಸ್ಟೆಪ್ ಅಪ್ SIP ಅಂದರೆ ಭಾಳ ಸುಲಭ, ಭಾಳ ಸರಳವಾದ ವಿಚಾರ. ಈಗ ನಾನು 5,000 ರೂಪಾಯಿಂದ SIP ಶುರು ಮಾಡ್ತೀನಿ. ನಂಗೆ ಸಂಬಳ ಇವತ್ತು ಕಡಿಮೆ ಇದೆ, ನಾಳೆ ದಿವಸ ಅದನ್ನು ವರ್ಷ ನಾನು ಜಾಸ್ತಿ ಮಾಡ್ಕೊಂಡು ಹೋದರೆ ಹೇಗಾಗುತ್ತೆ ಅನ್ನೋದು. ಪ್ರತಿ ವರ್ಷ ಒಂದು 10% ಜಾಸ್ತಿ ಮಾಡೋದು. ಈ ವರ್ಷ ನನಗೆ 20,000 ಸಂಬಳ ಇತ್ತು, ಬರೋ ವರ್ಷ 25,000 ಆಯಿತು, ಆಚಿನ ವರ್ಷ 30,000 ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಅನುಗುಣವಾಗಿ ನನ್ನ SIP ಹೂಡಿಕೆ ಮೊತ್ತವನ್ನು ಜಾಸ್ತಿ ಮಾಡ್ತಾ ಹೋಗುವಂಥದ್ದು.
ಒಂದು ಎಕ್ಸಾಂಪಲನ್ನು ಹೇಳ್ತೀನಿ ನಾನು ಸಾಗರ್, ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ SIP ಮಾಡಿದ್ರಿ, 5,000 ರೂಪಾಯಿಯನ್ನು ಪ್ರತಿ ತಿಂಗಳು ನೀವು ಹೂಡಿಕೆ ಮಾಡ್ಕೊಂಡು ಬಂದ್ರಿ, 25 ವರ್ಷ ಹೂಡಿಕೆ ಮಾಡಿದ್ರಿ, ಮಾರ್ಕೆಟ್ ರಿಟರ್ನ್ಸು 12% ಅಂತ ನಾವು ಅಂದಾಜು ಮಾಡಿಕೊಂಡ್ರೆ 15 ಲಕ್ಷ ರೂಪಾಯಿ ಹೂಡಿಕೆ ಆಗಿರುತ್ತೆ. ಒಟ್ಟು ಹೂಡಿಕೆ ಮೊತ್ತವನ್ನು ಸೇರಿ ರಿಟರ್ನ್ಸನ್ನು ಸೇರಿಸ್ಕೊಂಡ್ರೆ 95 ಲಕ್ಷ ರೂಪಾಯಿ ಸಿಗುತ್ತೆ. ನಾನು ಹೇಳ್ತಿರೋದು ನಾರ್ಮಲ್ SIPಯಲ್ಲಿ ಪ್ರತಿ ತಿಂಗಳು 5,000 ರೂಪಾಯಿ, 25 ವರ್ಷ, 12% ರಿಟರ್ನ್ಸು ಅಂತ ಲೆಕ್ಕ ಹಾಕಿದರೆ 95 ಲಕ್ಷ ಸಿಗುತ್ತೆ. ನಾನು 5,000ದಿಂದ ಶುರು ಮಾಡ್ತೀನಿ. ಪ್ರತಿ ವರ್ಷ ನನ್ನ ಹೂಡಿಕೆ ಮೊತ್ತವನ್ನು 10% ಹೆಚ್ಚಿಸ್ತೀನಿ ಅಂತ ಹೇಳಿದ್ರೆ ನನಗೆ 95 ಲಕ್ಷ ಅಲ್ಲ, 2,75,00,000 ಸಿಗುತ್ತೆ. ಸ್ಟೆಪ್ ಅಪ್ ಅಂದರೆ ಸಿಂಪಲ್ಲು, ಹೂಡಿಕೆ ಮೊತ್ತವನ್ನು ಕಾಲಕ್ಕೆ ಹೆಚ್ಚಿಸ್ತಾ ಹೋಗುವಂಥದ್ದು. ಸೊ ಈ ಪ್ರಕ್ರಿಯೆ ತುಂಬ ಇಂಪಾರ್ಟೆಂಟು. ಎಷ್ಟೋ ಜನ ಏನು ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ, ಸಂಬಳ ಎಷ್ಟಪ್ಪ ಅಂದರೆ 1 ಲಕ್ಷ ರೂಪಾಯಿ ಸಂಬಳ, SIP ಎಷ್ಟು ಮಾಡ್ತೀಯಾ 5,000 ರೂಪಾಯಿ. ಹೀಗೆ ಯೋಚನೆ ಮಾಡಿದರೆ ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಆಗಲ್ಲ. ನಾವು ಮತ್ತೆ ಎಷ್ಟೋ ಜನ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಮಾಡ್ಕೋತಾರೆ. ಸಂಬಳ ಜಾಸ್ತಿ ಆಯಿತಾ, ಸಣ್ಣ ಕಾರ್ ಇದೆ ದೊಡ್ಡ ಕಾರ್ ತಗೊಳ್ಳೋಣ, ಸಣ್ಣ ಬೈಕ್ ಇದೆ ದೊಡ್ಡ ಬೈಕ್ ತಗೊಳ್ಳೋಣ. ಈ ರೀತಿ ಆಲೋಚನೆ ಮಾಡಿದರೆ ವೆಲ್ತ್ ಕ್ರಿಯೇಷನ್ ಆಗಲ್ಲ. ವೆಲ್ತ್ ಕ್ರಿಯೇಷನ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಹಾಗೆ ಇರಬೇಕು, ನಮ್ಮ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಆವಾಗ ಮಾತ್ರ ಮಿಡಲ್ ಕ್ಲಾಸ್ ಜನರು, ಸಾಮಾನ್ಯ ಜನರು ವೆಲ್ತ್ ಕ್ರಿಯೇಷನ್ ಮಾಡಲಿಕ್ಕೆ ಸಾಧ್ಯ. ಇನ್ನು ಪೇರೆಂಟ್ಸ್ ವಿಚಾರಕ್ಕೆ ನೋಡೋದಾದರೆ, ಮಕ್ಕಳ ಶಿಕ್ಷಣ ಆಗಿರ್ಬೋದು ಅಥವಾ ಮದುವೆ ಆಗಿರ್ಬೋದು, ಏನು ಸಾಂಪ್ರದಾಯಿಕ ಹೂಡಿಕೆ ಅಂದರೆ ಚಿನ್ನವನ್ನು ಒಂದು ಸಂಗ್ರಹಿಸೋದು ಅಥವಾ ಹೂಡಿಕೆ ಮಾಡೋದು. ಈ ಒಂದು ಚಿನ್ನದ ಹೂಡಿಕೆ ಬೆಟರ ಅಥವಾ SIPಯಲ್ಲಿ ಮಕ್ಕಳ ಹೆಸರು SIP ತೆಗೆದು ಲಾಂಗ್ ಟರ್ಮ್ ಹೂಡಿಕೆ ಮಾಡಿ ದೊಡ್ಡ ರಿಟರ್ನ್ ಅಂತ ತೊಗೊಳ್ಬೋದಾ ಅಂತ? ಈಗ ಸಾಗರ್, ನಾನು ಆಗಲೇ ಹೇಳಿದೆ ಏನಂದರೆ, ಒಂದು ಡೋಂಟ್ ಪುಟ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತೇಳಿ ವಾರನ್ ಬಫೆಟ್ ಹೇಳ್ತಾರೆ. ಅಂದರೆ ನಾವು ಹೂಡಿಕೆ ಮಾಡುವಾಗ ಕಾಂಬಿನೇಷನ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇರಬೇಕು. ಈಗ ನೀವು ನೋಡಿದರೆ ಇನಿಷಿಯಲಿ ರಷ್ಯಾ ಯುಕ್ರೇನ್ ವಾರ ಆದಾಗ ಮಾರ್ಕೆಟ್ ಬೀಳ್ತಿದ್ದಾಗ ಗೋಲ್ಡ್ ಪ್ರೈಸ್ ಮೇಲೆ ಹೋಗ್ತಿತ್ತು. ಈಗ ನೀವು ಸಿಂಪಲ್ ಲೆಕ್ಕಾಚಾರ ಮಾಡಿ, 2025 ಏಪ್ರಿಲ್ನಲ್ಲಿ ಚಿನ್ನದ ಬೆಲೆ 8,000 ಆಸ್ಪಾಸಲ್ಲಿತ್ತು. ಈಗ 14,000 ಆಸ್ಪಾಸಲ್ಲಿದೆ 1 ಗ್ರಾಮ್ ಚಿನ್ನದ ಬೆಲೆ. ಸೊ ಇದು ಏನನ್ನು ಕೊಡುತ್ತೆ? ಕೆಲವು ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಜಾಸ್ತಿ ರಿಟರ್ನ್ಸ್ ಕೊಡುತ್ತೆ, ಚಿನ್ನ ಕೊಡ. ನಾನು ಹೇಳ್ತಿರೋದೇನೆಂದರೆ, ಯಾವುದೇ ಪೋರ್ಟ್ಫೋಲಿಯೋದಲ್ಲಿ ಒಂದು 10 to 12% ಚಿನ್ನದ ಮೇಲೆ ಹೂಡಿಕೆ ಇರಬೇಕು. ಯಾಕೆಂದರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಇನ್ವೆಸ್ಟ್ಮೆಂಟ್. ಆಗಲೇ ಹೇಳ್ತಿದ್ರು ರಿಯಲ್ ಎಸ್ಟೇಟು, ಚಿನ್ನ, ಇವೆಲ್ಲ ಕಾಂಬಿನೇಷನ್ ಇರಬೇಕು. ಎಷ್ಟೋ ಜನ ಕೇಳ್ಬೋದು, ರಿಯಲ್ ಎಸ್ಟೇಟಲ್ಲಿ ನಾವು ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಎಲ್ಲಿಂದ ತರೋದು ಅಂತ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಬಂದಿದೆ, 500 ರೂಪಾಯಿಂದ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಬಂದಿದೆ. ಆಗಲೇ ಒಬ್ಬರು ಸಭಿಕರು ಕೇಳ್ತಿದ್ರು, ರಿಯಲ್ ಎಸ್ಟೇಟಲ್ಲಿ ನಾವು ಬಂಚಾಗಿ ಹೂಡಿಕೆ ಮಾಡಲಿಕ್ಕಾಗಲ್ಲ. ಈಗ ಯಾವುದೋ ಎಂಬೆಸಿ IT ಪಾರ್ಕ್ ಅಂತಿರುತ್ತೆ, ಅಲ್ಲಿ ಯಾರೋ ಬಾಡಿಗೆಗೆ ಬರ್ತಾರೆ, ಆ ಬಾಡಿಗೆಯಿಂದ ನಂಗೆ ಅರ್ನ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಬೇಸಿಕಲಿ ಏನಂತ ಹೇಳಿದ್ರೆ, ಯಾವುದೇ ಇನ್ವೆಸ್ಟ್ಮೆಂಟು ಕಾಂಬಿನೇಷನಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಹೇಗೆ ಒಂದು ಊಟದಲ್ಲಿ ಪಲ್ಯ, ಅನ್ನ, ಸಾಂಬಾರು, ಚಟ್ನಿ, ಹೆಂಗೆ ಒಂದು ಕಾಂಬಿನೇಷನ್ ಇರಬೇಕು, ಇನ್ವೆಸ್ಟ್ಮೆಂಟ್ಸಲ್ಲೂ ಕೂಡ ಒಂದು ಫುಲ್ ಪ್ಲೇಟ್ ಏನು ಹೆಲ್ದಿ ಮೀಲ್ ಥರ ಅದಿರಬೇಕು. ಸರ್, ಕೊನೆಯದಾದ ಪ್ರಶ್ನೆ, ಈ ಎಕನಾಮಿಕ್ ಟೈಮ್ಸ್ ಕನ್ನಡ ಪವರ್ ಆಫ್ ವೆಲ್ತ್ ವೇದಿಕೆಯಿಂದ ಆರ್ಥಿಕ ಸ್ವಾತಂತ್ರ್ಯ ಬಯಸುವಂತಹ ಕನ್ನಡಿಗರಿಗೆ ನಿಮ್ಮ ಸಂದೇಶ ಏನು ಅಂತ? ಸೊ ನಾನು ಚುಟುಕಾಗಿ ನನ್ನ ಒಂದು ಕಲಿಕೆಯನ್ನು ನಾನು ಹೇಳ್ತೀನಿ. ನಾನು ಸುಮಾರು ನನಗೆ 30 ವರ್ಷ ಆಗೋ ತನಕ ನಾನು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲೇ ಇದ್ದೆ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿದ್ದಾಗ ನಮಗಿದ್ದ ಆಲೋಚನೆ ಅಷ್ಟೇ, ಬ್ರೇಕಿಂಗ್ ನ್ಯೂಸ್ ಕೊಡಬೇಕು, ಸುದ್ದಿ ಬರಿಬೇಕು, ಭಾಳ ವೇಗವಾಗಿ ಎಲ್ಲರಿಗಿಂತ ನಾವೇ ನಂಬರ್ 1 ಅನ್ಸ್ಕೋಬೇಕು. ಈ ಥರದ ಚಾಲೆಂಜ್ಗಳು ಖಂಡಿತ ಇರುತ್ತೆ. ಪತ್ರಿಕೋದ್ಯಮದಲ್ಲಿ ಆ ಮೈಂಡ್ಸೆಟ್ ಇರಲೇಬೇಕು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅದರಿಂದ ಮುಂಚೆ ನಾನು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಆ್ಯಕ್ಚುಲಿ ಯೋಚನೆ ಮಾಡಿಲ್ಲ. 30 ವರ್ಷದ ತನಕ ಎಷ್ಟೋ ಸತಿ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ದುಡ್ಡು ಇರ್ತಿತ್ತು, ನಂಗೆ ಏನು ಮಾಡಬೇಕು ಅಂತ ಗೊತ್ತಿರ್ತಿರ್ಲಿಲ್ಲ. ನಾನು ಆ ಮೀಡಿಯಾದಿಂದ ಹೊರಗೆ ಬಂದು ಒಂದು 4 ವರ್ಷ ನಾನು ಪರ್ಸ್ನಲ್ ಫಿನಾನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡಿದಾಗ ನಂಗೆ ಅರ್ಥ ಆಯಿತು, ನಾನು ಇಲ್ಲಿ ತನಕ ನನ್ನ ಬಗ್ಗೆನೂ ಆಲೋಚನೆ ಮಾಡಿಲ್ಲ, ನಾಳೆ ದಿವಸ ಈ ಒಂದು ಫಿನಾನ್ಷಿಯಲ್ ಪ್ಲ್ಯಾನಿಂಗನ್ನು ನಾನು ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ ಅಂತ. ಆ ನಂತರ ನಾನು ಶುರು ಮಾಡಿದ್ದು, ಓಕೆ, ಇದು ನನಗೆ ಇಷ್ಟು ಅನುಕೂಲ ಆಗ್ಬೋದಾದರೆ ಎಷ್ಟೊಂದು ಜನರಿಗೆ ಇದರ ಅನುಕೂಲ ಸಿಗ್ಬೋದಲ್ಲ ಅಂಥೇಳಿ ಅದರ ತಿಳುವಳಿಕೆ, ಅದರ ಜ್ಞಾನ ಪಸರಿಸುವಿಕೆ, ಇದೆಲ್ಲವನ್ನು ಶುರು ಮಾಡಿದೆ. ಹೆಲ್ತ್ ಇನ್ಶೂರೆನ್ಸ್ ಇತ್ತು, ಟರ್ಮ್ ಇನ್ಶೂರೆನ್ಸ್ ಮಾಡಿಕೊಂಡೆ, SIP ಶುರು ಮಾಡಿದೆ, ಸ್ಟಾಕ್ ಇನ್ವೆಸ್ಟಿಂಗ್ ಶುರು ಮಾಡಿದೆ, ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದೆ, NPS ಅಲ್ಲಿ ಮಾಡಿದೆ. ಅಂದರೆ ಕಾಂಬಿನೇಷನ್ ಆಫ್ ಇನ್ವೆಸ್ಟ್ಮೆಂಟ್ಸು, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದೆ. ಸೊ ನನಗೆ ಪರ್ಸ್ನಲ್ ಫಿನಾನ್ಸ್ ಅನ್ನೋದು ಒಂದು ಆಸಕ್ತಿಕರ ವಿಷಯ, ನಿರಂತರವಾಗಿ ಕಲಿತಿದ್ದೀನಿ. ಇದರ ಲರ್ನಿಂಗ್, ನನ್ನ ಕಥೆನ ಯಾಕೆ ಇಲ್ಲಿ ಹೇಳಿದೆ ಅಂತ ಹೇಳಿದ್ರೆ,
ಪರ್ಸ್ನಲ್ ಫಿನಾನ್ಸ್ ಅಂದರೆ ಯಾವುದೋ ಒಬ್ಬರು ಫಿನಾನ್ಷಿಯಲ್ ಅಡ್ವೈಸರ್ ಕೈಗೆ ಪೂರ್ತಿ ವಿಷಯವನ್ನು ಕೊಟ್ಟು ಕೂರುವಂಥದ್ದಲ್ಲ. ನಿಮ್ಮ ಹಣಕಾಸನ್ನು ನೀವು ಮ್ಯಾನೇಜ್ ಮಾಡಬೇಕು ಅಂದರೆ ನಿಮ್ಗೊಂದಷ್ಟು ತಿಳುವಳಿಕೆ ಬೇಕೇ ಬೇಕು. ಆ ತಿಳುವಳಿಕೆಯನ್ನು ನೀವು ಪಡ್ಕೊಳ್ಳೇಬೇಕು. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ಒಂದು ಸೈಟ್ ತಗೋತೀರಿ, ಅದರಲ್ಲಿ ಸರಿ ಇದೆಯಾ ಸರಿ ಇಲ್ವಾ ಅಂತ ತಿಳ್ಕೊಬೇಕಂದ್ರೆ ನಿಮ್ಗೊಂದಿಷ್ಟು ಕನಿಷ್ಠ ಜ್ಞಾನ ಬೇಕು. OC ಅಂತ ಹೇಳ್ತಾರೆ, ರೇರ್ ಅಂತ ಹೇಳ್ತಾರೆ, ಅಥವಾ XIR ಅಂತ ಹೇಳ್ತಾರೆ. ಈ ರೀತಿಯ ನಾಲೆಡ್ಜನ್ನು, ಕನಿಷ್ಠ ಜ್ಞಾನವನ್ನು ನಾವು ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬಹುತೇಕ ಸರಿ ಇನ್ವೆಸ್ಟ್ಮೆಂಟ್ಗಳಲ್ಲಿ ನಾವು ಮೋಸ ಹೋಗೋ ಸಾಧ್ಯತೆ ಇರುತ್ತೆ. ಪರ್ಸ್ನಲ್ ಫಿನಾನ್ಸ್ ಅಂತ ಅದಕ್ಕೆ ಕರೆಯೋದು ಹಾಗೇನೆ. ನಮ್ಗೆ ಹೇಗೆ ಅಡುಗೆ ಮಾಡೋದೊಂದು ಕಲೆನೋ ಅಥವಾ ಮನೆಯಲ್ಲಿ ಬೇರೆ ಬೇರೆ ನಮ್ಮ ಕೌಶಲ್ಯಗಳು, ಆಟ ಆಡೋದೊಂದು ಕಲೆನೋ, ಆ ರೀತಿ ಪರ್ಸ್ನಲ್ ಫಿನಾನ್ಸ್ ಕೂಡ ಒಂದು ಲೈಫ್ ಹ್ಯಾಕು. ಪ್ರತಿಯೊಬ್ಬರಿಗೂ ಪರ್ಸ್ನಲ್ ಫಿನಾನ್ಸ್ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಆರ್ಥಿಕವಾಗಿ ಸಬಲರಾಗ್ಲಿಕ್ಕೆ ಸಾಧ್ಯ. ಮತ್ತು ಯುವಕರಿಗೆ ಎಷ್ಟು ಬೇಗ ಶುರು ಮಾಡ್ತೀರಿ ಅಷ್ಟು ಅನುಕೂಲ ಆಗುತ್ತೆ. ಪರ್ಸ್ನಲ್ ಫಿನಾನ್ಸನ್ನು ಇಗ್ನೋರ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಆರ್ಥಿಕ ಸ್ವಾತಂತ್ರ್ಯ ಬೇಗ ಸಿಗಬೇಕು ಅಂತ ಹೇಳಿದ್ರೆ ಪರ್ಸ್ನಲ್ ಫಿನಾನ್ಸನ್ನು ನೀವು ಅಷ್ಟೇ ಆತ್ಮೀಯವಾಗಿ ಕಾಣಬೇಕು, ಅಷ್ಟೇ ಪ್ರೀತಿಯಿಂದ ಹೂಡಿಕೆ ಮಾಡಬೇಕು. ಖಂಡಿತ ಸರ್. ನಿಮ್ಮ ಒಂದು ಮ್ಯೂಚುವಲ್ ಫಂಡ್ SIP ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಇದನ್ನು ತುಂಬ ಆಸಕ್ತಿಯಿಂದ ಕೇಳಿರುವಂಥ ಆಡಿಯನ್ಸ್ ಕೂಡ ಯಾವ್ದಾದ್ರು ಕ್ವಶನ್ಸ್ಗಳಿದ್ರೆ ಕೇಳ್ಬೋದು. ಶರತ್ ಸರ್ ರಿಪ್ಲೈ ಮಾಡ್ತಾರೆ. ಸರ್, ಏನಂತ ಹೇಳಿದ್ರೆ ಈಗ ನಾವು RBI ಅಂತ, ಈ ಬ್ಯಾಂಕ್ ಅಂತ ಬಂದಾಗ RBI ರೆಗ್ಯುಲೇಟ್ ಮಾಡುತ್ತೆ. SEBI ಅಂತ ಬಂದಾಗ ಈ ಶೇರ್ ಕಂಪ್ನಿಗಳನ್ನು, ಇನ್ವೆಸ್ಟ್ಮೆಂಟ್ ಕಂಪ್ನಿಗಳನ್ನು ರೆಗ್ಯುಲೇಟ್ ಮಾಡುತ್ತೆ. ನಾವು ಎಷ್ಟೋ ಸತಿ ಏನೇ ರೆಗ್ಯುಲೇಷನ್ ಇದ್ದರೂ ಕೂಡ ಒಂದಿಷ್ಟು ತಪ್ಪುಗಳು ಆಗ್ತವೆ. ಈ ಕಂಪ್ನಿ ಸರಿ ಇದೆ ಸರಿ ಇಲ್ಲ ಅಂತ ಮೇಲ್ನೋಟಕ್ಕೆ ಹೇಳೋದು ಕಷ್ಟ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಾಗ ಇಟ್ ಈಸ್ ಪಾರ್ಟ್ ಆಫ್ ದಿ ರಿಸ್ಕ್. ಈಗ ನೋಡಿ, ನಾವೊಂದು ಪೋಸ್ಟ್ ಆಫೀಸ್ ಸ್ಕೀಮಲ್ಲಿ ಹಾಕ್ತೀನಿ, ನನಗೆ 8%, 8.25% ಸಿಗುತ್ತೆ. ಅದಕ್ಕೆ ಸಾವರಿನ್ ಗ್ಯಾರಂಟಿ ಇರುತ್ತೆ, ಅಂದರೆ ಸರ್ಕಾರ ಅದಕ್ಕೆ ಗ್ಯಾರಂಟಿ ಅಂತ. ಸ್ಟಾಕ್ ಮಾರ್ಕೆಟಲ್ಲಿ ನಾನು ಈಕ್ವಿಟಿ ಅಂತ ಕನ್ಸಿಡರ್ ಮಾಡುವಾಗ ಆ ಏರಿಳಿತಗಳಿಗೂ ಆ ತಪ್ಪುಗಳಿಗೂ ಒಂದಿಷ್ಟು ಹೊಣೆಯನ್ನು ನಾನು ತಗೊಂಡಿರ್ತೀನಿ. ಆದರೆ ಈ ತಪ್ಪುಗಳು ಆಗದೆ ಇರೋ ಹಾಗೆ ತಡೆಯೋದು SEBI ಮತ್ತು RBI ಜವಾಬ್ದಾರಿ ಅಂತ ನಾವು ಹೇಳ್ಬೋದು. ಬಟ್ ಹೀಗಾಗೇ ಬಿಡುತ್ತೆ, ಈ ಕಂಪ್ನಿ ಹೀಗೆ ಇದೆ ಅನ್ನೋದಕ್ಕೆ ಪ್ಯಾಟ್ರನ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಆ ರಾಜೇಶ್ ಎಕ್ಸ್ಪೋರ್ಟ್ ಒಟ್ಟಾರೆ ಚಿತ್ರಣವನ್ನು ನೋಡಿದರೆ ಅವ್ರು ಹೇಳ್ತಿರೋದೇನೋ 15 ಲಕ್ಷ ಕೋಟಿ ಇದಾಗಿದೆ, ರಾಂಗ್ ಆಗಿ ತೋರಿಸಿದ್ದಾರೆ ಲಾಭನ ಅಂಥೇಳಿ. ಸೊ ಈ ರೀತಿನ ಆಡಿಟ್ ಅವರು ಚೆಕ್ ಮಾಡಬೇಕು ಹೊರತು, ಆಡಿಟ್ ರಿಪೋರ್ಟಲ್ಲೂ ಅದು ಮೆನ್ಷನ್ ಆಗಿ ಹೊರಗೆ ಬಂದಿರೋದ್ರಿಂದ, ನಂತರ SEBIಯಿಂದ ಅದು ಗೊತ್ತಾಗಿರೋದ್ರಿಂದ, ಇದನ್ನು ನಾವು ಮೇಲ್ನೋಟಕ್ಕೆ ಒಂದು ಕಂಪ್ನಿ ಸರಿ ಇದೆ ಸರಿ ಇಲ್ಲ ಅಂತೇಳಿ ಈ ಥರದನ್ನ ಐಡೆಂಟಿಫೈ ಮಾಡೋದು ಯಾವತ್ತಿಗೂ ಕಷ್ಟ ಆಗುತ್ತೆ. ಈಗ ನಮಗೆ ಫಸ್ಟ್ ಫೈನಾನ್ಷಿಯಲಿ ಗ್ರೋತ್ಗೋಸ್ಕರ ಈ ಒಂದು ಚೂಸ್ ಮಾಡ್ತೀವಿ. ಇನ್ನು ಫೈನಾನ್ಷಿಯಲಿ ಅಡ್ವೈಸರ್ ಅಂದರೆ ಫ್ರೀಯಾಗಿ ಯಾರೋ ಇದು ಮಾಡೋದು. ಸೊ ಈ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಯಾವುದೇ ಸೆಕ್ಟರ್ ಆಗಿರ್ಬೋದು, ಆ ನಾಲೆಜ್ ಜೊತೆಗೆ ಆ ಹೂಡಿಕೆ ಮಾಡೋಕ್ಕೂ ಏನು ಆಸಕ್ತಿ ಇರೋಂಥವ್ರಿಗೆ ಇದು ಒಂದು ಪ್ಲಾಟ್ಫಾರ್ಮ್ ಆಗುತ್ತಾ ಅಂತ. ಸರಿ, ನೋಡಿ, ಮ್ಯೂಚುವಲ್ ಫಂಡಿಗೆ ನೀವು ಉದಾಹರಣೆಗೆ ಹೇಳಿದ್ರೆ, ನನಗೆ ನಾಲೆಡ್ಜ್ ಇಲ್ಲ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿ. 2 ರೀತಿ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡ್ಬೋದು. ಒಂದು ಡೈರೆಕ್ಟ್, ಇನ್ನೊಂದು ರೆಗ್ಯುಲರ್. ಡೈರೆಕ್ಟ್ ಅಂದರೆ ಏನು? ನಾನೇ ಕಂಪನಿಯ ವೆಬ್ಸೈಟ್ಗೆ ಹೋಗಿ ಮ್ಯೂಚುವಲ್ ಫಂಡನ್ನು ಖರೀದಿ ಮಾಡೋದು, ಅಥವಾ ಯಾವುದೋ ಡಿಸ್ಕೌಂಟ್ ಬ್ರೋಕರ್ ಆ್ಯಪ್ಗಳಿರ್ತವೆ, ಆ ಆ್ಯಪ್ಗಳ ಮೂಲಕ ಹೋಗಿ ಮ್ಯೂಚುವಲ್ ಫಂಡನ್ನು ಖರೀದಿ ಮಾಡೋದಕ್ಕೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇನ್ನೊಂದು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂತೇಳಿ ಇರುತ್ತೆ. ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂದರೆ ಏನು? ನನಗೆ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಗೊತ್ತಿಲ್ಲ, ಆದರೆ ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಿರುವಂಥ ಆಂಫಿ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಅವ್ರ ಮೂಲಕ ನಾನು ಇನ್ವೆಸ್ಟ್ ಮಾಡಿದರೆ ಅದು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂತ ಅನ್ಸ್ಕೊಳ್ಳುತ್ತೆ. ಆದರೆ ಇಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂತ ಹೇಳಿದ್ರೆ, ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ಕಮಿಷನ್ ಕಡಿಮೆ ಇರುತ್ತೆ, ರೆಗ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ಕಮಿಷನ್ ಜಾಸ್ತಿ ಇರುತ್ತೆ. ಉದ್ದೇಶ ಇಷ್ಟೇ, ಅಲ್ಲಿ ಒಬ್ಬರು ಅದಕ್ಕಾಗಿ ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಇರ್ತಾರೆ. ಸೊ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದಲ್ಲ, ಇಲ್ಲಿ ನನ್ನ ತಿಳುವಳಿಕೆಯ ಮಟ್ಟ ಹೇಗಿದೆ ಅನ್ನೋದ್ರ ಮೇಲೆ ಆಯ್ಕೆ ಯಾವುದು ಅನ್ನೋದನ್ನು ನಾವು ಗಣನೆಗೆ ತೆಗೆದುಕೋಬೇಕಾಗತ್ತೆ. ಸರ್, ಇದು ನಾವು ಮ್ಯೂಚುವಲ್ ಫಂಡ್ ಇವಾಗ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಯೂಶಲಿ ನಾವು ಮಾಡೋದೇನಂತಂದರೆ, ಒಂದು 5 ಇಯರ್ಸಲ್ಲಿ ಎಷ್ಟು ಹೈ ರಿಟರ್ನ್ಸ್ ಕೊಟ್ಟಿದೆ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಮಾಡ್ತೀವಿ. ಈಗ ಅಟ್ ಪ್ರೆಸೆಂಟು HDFC ಅದು ಗೋಲ್ಡ್ ಮತ್ತು ಸಿಲ್ವರ್ಸು ಹೈ ರಿಟರ್ನ್ಸ್ ಅಂತ ತೋರಿಸ್ತಾ ಇದೆ. ಬಟ್ ಅದು ಆ್ಯಕ್ಚುಲಿ ಈಗ ಒಂದು 1 ಇಯರ್ 2 ಇಯರ್ಸಿಂದ ಜಾಸ್ತಿ ಆಗಿರೋದು, ಅದು ಪರ್ಸೆಂಟೇಜ್ 139% ಏನೋ 1 ಇಯರ್ಗೆ ಬಂದಿರೋದು. ಸೊ ನಾವು ಈ ಟೈಮಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡೋದು ಬೆಟರಾ? ಅಂದರೆ ನೋಡಿ, ಗೋಲ್ಡು ಸಿಲ್ವರ್ ಅಂದರೆ ಈಗೇನಾಗುತ್ತೆ, ಈಗ ಹೂಡಿಕೆ ಮಾಡಬೇಕಂದ್ರೆ ನಾವು ಈ ಗೆದ್ದೆತ್ತಿನ ಬಾಲ ಇಡಿ ಅನ್ನೋ ಲೆಕ್ಕಾಚಾರ ಬಿಡಬೇಕು.
ಶಿಸ್ತಾಗಿ ಒಂದು ಕಾಂಬಿನೇಷನ್ ಮಾಡಿಕೊಂಡು ಓಕೆ ಈ ನನ್ನ ಪೋರ್ಟ್ಫೋಲಿಯೋದಲ್ಲೂ ಇಷ್ಟು ಕಾಂಬಿನೇಷನ್ ಇರಬೇಕು. ಆ ಕಾಂಬಿನೇಷನ್ನು ನೋಡಿ, ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಪ್ಯಾಟ್ರನ್. ಅದು ಒಂದು ಸರಿ ಚಿನ್ನ ಮೇಲೆ ಹೋಗುತ್ತೆ, ಒಂದು ಸರಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ, ಒಂದು ಸರಿ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರುತ್ತೆ, ಒಂದು ಸರಿ RBI ರೆಪೋ ರೇಟನ್ನು ಜಾಸ್ತಿ ಮಾಡುತ್ತೆ, ರೆಪೋ ರೇಟನ್ನು ಕಡಿಮೆ ಮಾಡುತ್ತೆ. ಅದಕ್ಕೆ ತಕ್ಕಂಗೆ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಗಳು ಫ್ಲಕ್ಚುಯೇಟ್ ಆಗ್ತವೆ. ಸೊ ನಿಮ್ಮ ಕಾಂಬಿನೇಷನಲ್ಲಿ ಓಕೆ ನಿಮ್ಮ ಹೂಡಿಕೆ ಗುರಿಗಳೇನು, ಓಕೆ ನನ್ನ ಮಗನ ಎಜುಕೇಷನಿಗೆ ಬೇಕು, ನನ್ನ ರಿಟೈರ್ಮೆಂಟಿಗೆ ಬೇಕು, ಅಥವಾ ನಾನೇನೋ ಒಂದು ಸೈಟ್ ತೊಗೋಬೇಕು, ನಾನೊಂದು ಕಾರ್ ತೊಗೋಬೇಕು, ಈ ರೀತಿಯ ಪ್ರಯಾರಿಟಿಗಳನ್ನು ಹಾಕ್ಕೊಂಡು ಅದಕ್ಕೆ ತಕ್ಕಂಗೆ ಹೂಡಿಕೆಯನ್ನು ಅಡ್ಜಸ್ಟ್ ಮಾಡೋದು ಒಳ್ಳೆಯದು. ಈಗ ನಾನು ಹೇಳಿದ್ನಲ್ಲ, ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ, ಇಟ್ ಶುಡ್ ಬಿ ಅ ಕಾಂಬಿನೇಷನ್. ಸಿಲ್ವರ್ ಯಾವತ್ತೂ ಕೂಡ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟು. ಯಾಕೆಂತ ಹೇಳಿದ್ರೆ ಅದರ ಪ್ಯಾಟ್ರನನ್ನು ನೋಡಿ ನೀವು, ಅದು ತುಂಬ ಏರಿಳಿತವನ್ನು ನೋಡಿದೆ. ಸೊ ಆಟ್ಸ್ ಆ್ಯನ್ ಆವ್ರೇಜ್ ಇನ್ವೆಸ್ಟರ್, ನಾ ಈಗಷ್ಟೇ ಶುರು ಮಾಡ್ತಿದ್ದೀನಿ ಅನ್ನುವಾಗ ತಿಳ್ಕೊಂಡು ಹೋಗಬೇಕಾಗತ್ತೆ. ಗೋಲ್ಡ್ ಶುಡ್ ಬಿ ಆಲ್ವೇಸ್ ಬಿ ದೇರ್ ಇನ್ ಯುವರ್ ಪೋರ್ಟ್ಫೋಲಿಯೋ. ಸೊ ಆ ಕಾಂಬಿನೇಷನ್ ತುಂಬ ಇಂಪಾರ್ಟೆಂಟು. ಯಾಕಂದರೆ 5 ಇಯರ್ಸ್ದು ನಾವು ಹಿಸ್ಟ್ರಿ ತೆಗೆದು ನೋಡಿದ್ರೆ ಈಗ ಜಾಸ್ತಿ ಆಗಿರೋದೇ ಈ 1 ಇಯರಿಂದ. ಅದೇನೆ ನಾನು ಹೇಳಿದ್ನಲ್ಲ, ಏನಾಗುತ್ತೆ CAGR ಮತ್ತು ರೋಲಿಂಗ್ ರಿಟರ್ನ್ಸ್ ಅಂತ ಬರುತ್ತೆ. ಅಂದರೆ ಸ್ಥಿರವಾಗಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅನ್ನೋದನ್ನು, ಸೊ ಅದನ್ನು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ರೋಲಿಂಗ್ ರಿಟರ್ನ್ಸ್ ಈ ವರ್ಷ ಈಗ ಕೆಲವು ಸತಿ ಏನಾಗುತ್ತೆ, ಒಂದೇ ಸತಿ ಯಾವುದೋ ಒಂದು ಒಳ್ಳೆ ಸ್ಟಾಕ್ ತೊಗೊಂಡಿರ್ತಾರೆ, ಜಂಪ್ ಆಗುತ್ತೆ. ಸೊ ಈ ಏನಂತೀರಿ ಶಾರ್ಪಿ ರೇಷಿಯೋ ಅಂತೆಲ್ಲ ಇರುತ್ತೆ. ಸೊ ಅದು ತೀರಾ ಟೆಕ್ನಿಕಲ್ ಆಗುತ್ತೆ, ಆ ವಿಷಯಗಳು ಕಷ್ಟ ಆಗ್ಬೋದು. ಬೇಸಿಕಲಿ ಡೈರೆಕ್ಟಾಗಿ ಹೂಡಿಕೆ ಮಾಡುವಾಗ ಒಂದು 10 ಇಯರ್ ರೋಲಿಂಗ್ ರಿಟರ್ನ್ಸನ್ನು ನೋಡಿ, ಫಂಡ್ ಹೌಸನ್ನು ನೋಡಿ ಹೂಡಿಕೆ ಮಾಡೋದು ಉತ್ತಮ ಅಂತ. ಇನ್ನೊಂದು, ಇವಾಗ ನಾವೊಂದು ಎವ್ರಿ ಮಂತ್ 30,000 SIP ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಅದನ್ನ ನಾವು ಒಂದು 5-6 ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕೋದು ಬೆಸ್ಟ್ ಅಥವಾ 2-3 ಹಾಕೋದು ಬೆಸ್ಟ್? ಬೇಸಿಕಲಿ ಏನಂತ ಹೇಳಿದ್ರೆ, ಈ ಮ್ಯೂಚುವಲ್ ಫಂಡ್ ಓವರ್ಲ್ಯಾಪ್ ಅಂತ ಆಗುತ್ತೆ. ಉದಾಹರಣೆಗೆ 2 ಲಾರ್ಜ್ ಕ್ಯಾಪ್ ಫಂಡಲ್ಲಿ ಹೂಡಿಕೆ ಮಾಡೋದು, 3 ಸ್ಮಾಲ್ ಕ್ಯಾಪ್ ಫಂಡಲ್ಲಿ ಹೂಡಿಕೆ ಮಾಡೋದು. ಎಷ್ಟೋ ಸತಿ ಏನಾಗುತ್ತೆ, ಈ ಫಂಡಲ್ಲೂ HDFC ಬ್ಯಾಂಕ್ ಇರುತ್ತೆ, ಆ ಫಂಡಲ್ಲೂ HDFC ಬ್ಯಾಂಕ್ ಇರುತ್ತೆ. ಸೊ ಐಡಿಯಲಿ ನಿಮಗೆ ಡೈವರ್ಸಿಫಿಕೇಶನ್ ಆಗಲ್ಲ. ಸೊ ಉದ್ದೇಶ ಏನು ಅಂತ ಹೇಳಿದ್ರೆ, ಓವರ್ಲ್ಯಾಪ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಒಂದು ಕ್ಯಾಟಗರಿಯಲ್ಲಿ 2 ಫಂಡು ಮ್ಯಾಕ್ಸಿಮಮ್. ಕೆಲವರು ಲಾರ್ಜ್ ಕ್ಯಾಪ್ ಫಂಡ್ ಅಂತ ತಗೊಂಡ್ರೆ ಅದರಲ್ಲಿ 5 ಹಾಕಿರ್ತಾರೆ, ಮಿಡ್ ಕ್ಯಾಪ್ ಅಂತ ತೊಗೊಂಡ್ರೆ ಅದರಲ್ಲಿ ಒಂದು 5 ಇರುತ್ತೆ, ಕೊನೆಗೆ ಅವ್ರಿಗೆ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತಲೇ ಮರ್ತೋಗುತ್ತೆ. ಸೊ ಎನಿ ಕ್ಯಾಟಗರಿ ನಥಿಂಗ್ ಬಿಯಾಂಡ್ 2 ಅನ್ನೋದು ಒಂದು ಯಾರ್ಡ್ ಸ್ಟಿಕ್ಕು. ಯಾಕೆಂತ ಹೇಳಿದ್ರೆ ಓವರ್ಲ್ಯಾಪ್ ಇದೆಯಾ ಅನ್ನೋದನ್ನು ನೋಡ್ಕೋಬೇಕು. ಅದನ್ನು ನೋಡೋಕ್ಕೂ ಕೂಡ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಈ ಮ್ಯೂಚುವಲ್ ಫಂಡಲ್ಲಿ ಇರುವಂಥ ಕಂಪ್ನಿಗಳು ಆ ಮ್ಯೂಚುವಲ್ ಫಂಡ್ ಕಂಪ್ನಿಯಲ್ಲಿ ಇದೆಯಾ, ಅಂದರೆ ಅದರ ಅವತರಣಿಕೆ ಇದೆಯಾ ಅನ್ನೋದನ್ನು ನೋಡಿಕೊಂಡು ಮಾಡಲಿಕ್ಕೂ ಅವಕಾಶ ಇದೆ. ಅದನ್ನು ನೋಡಿ. ಎನಿ ಕ್ಯಾಟಗರಿ ನಥಿಂಗ್ ಬಿಯಾಂಡ್ 2. ರೀಟ್ಸ್ ಅಂತ ಬರುತ್ತೆ ಮೇಡಮ್, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ. ಇದು ಸೇಮ್ ನೀವು ಶೇರ್ ಮಾರ್ಕೆಟಲ್ಲಿ ಶೇರ್ ಖರೀದಿ ಮಾಡಿದ ರೀತಿಯೇ. ಇದು ಹೇಗೆ ಅಂದರೆ ಡಿವಿಡೆಂಡ್ ಕೊಡ್ತಾರೆ ನಿಮಗೆ. ರೀಟ್ಸ್, ಎಂಬೆಸಿ ರೀಟ್ಸ್, ಹಿಂಗೆ ಸುಮಾರು ಸಿಗುತ್ತೆ. ಮ್ಯೂಚುವಲ್ ಫಂಡ್ ಆ್ಯಪ್ಸ್ಗಳಲ್ಲಿ ಸಿಗುತ್ತೆ, ಡೈರೆಕ್ಟ್ ವೆಬ್ಸೈಟ್ಗಳಲ್ಲಿ ಕೂಡ ನೀವು ತಗೋಬೋದು. ಅಂದರೆ ಇದು ಏನಂತ ಹೇಳಿದ್ರೆ ಬಿಗ್ ಸ್ಕೇಲ್ ಇನ್ವೆಸ್ಟ್ಮೆಂಟ್ ಅಲ್ಲ, 500 ರೂಪಾಯಿ 1000 ಬಿಗ್ ಸ್ಕೇಲಲ್ಲೂ ಮಾಡ್ಬೋದು, ಸಣ್ಣ ಮೊತ್ತದಿಂದ ಕೂಡ ಶುರು ಮಾಡ್ಬೋದು. ಅತ್ಯಂತ ಉಪಯುಕ್ತ ಪ್ರಶ್ನೆಗಳನ್ನು ಕೇಳೋಂಥ ಎಲ್ಲ ಆಡಿಯನ್ಸ್ಗೆ ಧನ್ಯವಾದಗಳು. ಹಾಗೆ ರೀತಿ ಆಡಿಯನ್ಸ್ ಕೇಳಿದ ಕ್ವಶನ್ಗೆ ತುಂಬ ತಾಳ್ಮೆಯಿಂದ ಉದಾಹರಣೆ ಸಹಿತ ವಿವರಿಸಿದ್ದೀರಾ. ಸರ್ ನಿಮಗೂ ಧನ್ಯವಾದ. ಇದು ಪವರ್ ಆಫ್ ವೆಲ್ತ್ ಕಾರ್ಯಕ್ರಮ ಸಮಾಪ್ತಿ. ಒಂದು ಓಟ್ ಕಾವ್ಯ.